ಸೋಮನಹಳ್ಳಿ ಎಂಬ ಹಳ್ಳಿಯಲ್ಲಿ ಇಬ್ಬರು ಸಹೋದರರು ವಾಸಿಸುತ್ತಿದ್ದರು. ದೊಡ್ಡ ಸಹೋದರನ ಹೆಸರು ರಘುನಾಥ. ಅವನಿಗೆ ದೊಡ್ಡ ಅರಮನೆಯಂತ ಮನೆಯಿತ್ತು. ತನ್ನ ಐಷಾರಾಮಿ ಮನೆಯಲ್ಲಿ ಅವನು ತನ್ನ ಕೆಲಸಗಾರರ ಮೇಲೆ ಸದಾ ದರ್ಪ ತೋರಿಸುತ್ತಿದ್ದ. ಅವನ ಜೀವನದಲ್ಲಿ ಯಾವುದಕ್ಕೂ ಕೊರತೆ ಇರಲಿಲ್ಲ. ಅವನ ಪತ್ನಿ ಲಲಿತಾ ಕೂಡ ಗಂಡನಷ್ಟೇ ಅಹಂಕಾರಿಯಾಗಿದ್ದಳು. ಇನ್ನೊಂದು ಕಡೆ ರಘುನಾಥನ ತಮ್ಮ ಮಾಧವ ತನ್ನ ಪತ್ನಿ ಗೌರಿ ಜೊತೆ ಸಣ್ಣ ಗುಡಿಸಲಿನಲ್ಲಿ ಜೀವನ ಸಾಗಿಸುತ್ತಿದ್ದ. ಅವರ ಪರಿಸ್ಥಿತಿ ಅಣ್ಣನದಕ್ಕೆ ಸಂಪೂರ್ಣ ವಿರುದ್ಧವಾಗಿತ್ತು. ಗೌರಿ, ಬೇಗ ಮಾಡು. ಇಂದು ಜಮೀನ್ದಾರನ ಹೊಲದಲ್ಲಿ ಬಿತ್ತನೆ ಕೆಲಸವಿದೆ. ತಡವಾಗುತ್ತಿದೆ. ಬೇಗ ಊಟ ಬಡಿಸು. ಹೌದು, ಈಗ್ಲೇ ತರ್ತೇನೆ. ಕೇಳಿ, ಸಂಜೆ ಮನೆಗೆ ಬರುವಾಗ ಸ್ವಲ್ಪ ದಿನಸಿ ಸಾಮಾನು ತೆಗೆದುಕೊಂಡು ಬನ್ನಿ. ಮನೆಯಲ್ಲಿರುವ ಅಕ್ಕಿ, ಬೇಳೆ ಎಲ್ಲವೂ ಬಹುತೇಕ ಮುಗಿದಿವೆ. ಇನ್ನೂ ಏನಾದರೂ ತರದಿದ್ದರೆ ರಾತ್ರಿ ಅಡುಗೆ ಮಾಡಲು ಏನೂ ಇರುವುದಿಲ್ಲ. ಸರಿ ಗೌರಿ, ಜಮೀನುದಾರನ ಬಳಿ ಮುಂಗಡ ಹಣ ಕೇಳಿ ನೋಡುತ್ತೇನೆ. ಕೊಟ್ಟರೆ ಖಂಡಿತವಾಗಿ ದಿನಸಿ ತೆಗೆದುಕೊಂಡು ಬರುತ್ತೇನೆ. ಹೀಗೆ ಹೇಳಿ ಮಾಧವ ಕೆಲಸಕ್ಕೆ ಹೊರಟನು. ದಿನವಿಡೀ ಕಷ್ಟಪಟ್ಟು ಕೆಲಸ ಮಾಡಿದ ನಂತರ ಅವನು ಜಮೀನುದಾರನ ಬಳಿ ಹೋಗಿ ಹಣ ಕೇಳಿದ. ಯಜಮಾನರೇ, ಮನೆಯಲ್ಲಿ ತಿನ್ನಲು ಧಾನ್ಯವೇ ಇಲ್ಲ. ದಯವಿಟ್ಟು ಸ್ವಲ್ಪ ಮುಂಗಟ ಹಣ ಕೊಡಿ. ನನ್ನ ಸಂಬಳದಿಂದ ನಂತರ ಕಡಿತ ಮಾಡಿಕೊಳ್ಳಿ. ಇನ್ನೂ ತಿಂಗಳು ಕೂಡ ಮುಗ್ದಿಲ್ಲ, ಈಗಲೇ ಹಣ ಕೇಳ್ತಿದ್ಯಾ? 1 ರೂಪಾಯೂ ಕೊಡಲ್ಲ. ಮೊದಲು ತಿಂಗಳು ಪೂರ್ಣ ಮಾಡು. ಯಜಮಾನರೇ, ಮನೆಯವರು ಹಸಿವಿನಿಂದ ಇದ್ದಾರೆ. ದಯವಿಟ್ಟು ಈ ಸಲ ಸಹಾಯ ಮಾಡಿ. ಒಮ್ಮೆ ಹೇಳಿದರೆ ಅರ್ಥವಾಗುವುದಿಲ್ಲದೆ? ನಾನು ಬೇಡ ಎಂದೆ. ನೀನು ಇಲ್ಲಿ ಕೆಲಸ ಮಾಡುತ್ತಿರುವುದರಿಂದ ನನ್ನ ಮೇಲೆ ಉಪಕಾರ ಮಾಡುತ್ತಿಲ್ಲ. ಅದರ ಬದಲು ನಾನು ನಿನಗೆ ಸಂಬಳ ಕೊಡುತ್ತೇನೆ. ಇಲ್ಲಿ ನಿನ್ನ ಇಷ್ಟ ನಡೆಯುವುದಿಲ್ಲ. ಮತ್ತೆಂದೂ ಮುಂಗಡ ಹಣ ಕೇಳುವ ಧೈರ್ಯ ಮಾಡಬೇಡ. ಈ ಊರಲ್ಲಿ ಕೆಲಸ ಮಾಡುವವರ ಕೊರತೆ ಇಲ್ಲ. ನಿನ್ನಗಿಂತ ಕಡಿಮೆ ಸಂಬಳಕ್ಕೆ ಕೆಲಸ ಮಾಡುವವರು ಸಾಲಾಗಿ ನಿಂತಿದ್ದಾರೆ. ಕಳೆದ ಬಾರಿ ಮುಂಗಡ ಕೊಟ್ಟಿದ್ದೇ ದೊಡ್ಡ ತಪ್ಪಾಯಿತು. ಯಜಮಾನರೇ, ದಯವಿಟ್ಟು ಕೆಲಸದಿಂದ ಮಾತ್ರ ತೆಗೆದುಹಾಕಬೇಡಿ. ಈ ಕೆಲಸ ಬಿಟ್ಟರೆ ನನ್ನ ಕುಟುಂಬ ಹಸಿವಿನಿಂದ ನರಳುತ್ತದೆ. ಸಾಕು ಮಾತು. ಹೋಗಿ ನಿನ್ನ ಕೆಲಸ ಮಾಡು. ನನ್ನ ಸಮಯ ಹಾಳು ಮಾಡಬೇಡ. ನಿರಾಶನಾದ ಮಾಧವ ಅಲ್ಲಿಂದ ಹೊರಟರು. ಈಗ ಮನೆಗೆ ಹೋಗಿ ಗೌರಿಗೆ ಏನು ಹೇಳಲಿ? ಹಣ ಸಿಗಲಿಲ್ಲ. ಒಂದು ಕೆಲಸ ಮಾಡೋಣ. ಅಣ್ಣನ ಬಳಿ ಹೋಗಿ ಕೇಳಿ ನೋಡೋಣ. ಬಹುಶಃ ಅವರು ಸಹಾಯ ಮಾಡಬಹುದು. ಹೀಗೆ ಯೋಚಿಸಿ ಮಾಧವ ತನ್ನ ಅಣ್ಣ ರಘುನಾಥನ ಮನೆಗೆ ಹೋದನು. ಆ ಸಮಯದಲ್ಲಿ ರಘುನಾಥ ತನ್ನ ಅರಮನೆಯಂತ ಮನೆಯ ಮುಂಭಾಗದಲ್ಲೇ ನಿಂತಿದ್ದನು. ಓಯ್, ನಿಲ್ಲು. ಒಳಗೆ ಎಲ್ಲಿಗೆ ಬರ್ತಿದೀಯಾ? ಅಣ್ಣ, ನಿಮ್ ಜೊತೆ ಒಂದು ಮುಖ್ಯ ವಿಷಯ ಮಾತನಾಡಬೇಕಿತ್ತು. ಈಗಷ್ಟೇ ಮನೆಯನ್ನ ಸ್ವಚ್ಛ ಮಾಡಿಸಿದ್ದಾರೆ. ನಿನ್ನ ಕಾಲುಗಳಲ್ಲಿ ತುಂಬಾ ಮಣ್ಣು ಇದೆ. ನಮ್ಮ ಮನೆಯ ನೆಲ ಕನ್ನಡಿಯಂತೆ ಹೊಳೆಯುತ್ತದೆ. ಆ ಮಣ್ಣಿನ ಕಾಲುಗಳನ್ನ ಒಳಗೆ ಇಟ್ಟರೆ ಎಲ್ಲವೂ ಕಲುಷಿತವಾಗುತ್ತದೆ. ಏನು ಹೇಳಬೇಕೋ ಇಲ್ಲೇ ಹೇಳು. ಅಣ್ಣ, ನನಗೆ ಸ್ವಲ್ಪ ಹಣದ ಅವಶ್ಯಕತೆ ಇದೆ. ಕೇವಲ 1 ವಾರಕ್ಕೆ ಮಾತ್ರ. 1 ವಾರದ ನಂತರ ನನಗೆ ಸಂಬಳ ಸಿಗುತ್ತದೆ. ತಕ್ಷಣ ನಿಮ್ಮ ಹಣವನ್ನು ಹಿಂದಿರುಗಿಸುತ್ತೇನೆ. ಮನೆಯಲ್ಲಿ ತಿನ್ನಲು ಧಾನ್ಯವೇ ಇಲ್ಲ. ಮಾಧವ, ನಾನು ಯಾರಿಗೂ ಸಾಲ ಕೊಡುವುದಿಲ್ಲ ಎನ್ನುವುದು ನಿನಗೆ ಗೊತ್ತೇ ಇದೆ. ನಿನ್ನ ಅದೃಷ್ಟವೇ ಕೆಟ್ಟದ್ದಾದರೆ ಅದನ್ನು ನೀನೇ ಅನುಭವಿಸಬೇಕು. ನಾನು ಸಹಾಯ ಮಾಡಿದರೆ ಆ ಕಷ್ಟ ನನ್ನ ತಲೆಯ ಮೇಲೂ ಬಂದು ಬೀಳಬಹುದು. ನೋಡು, ನಮ್ಮಿಬ್ಬರ ಜೀವನದಲ್ಲಿ ಆಕಾಶ ಭೂಮಿಯಷ್ಟು ವ್ಯತ್ಯಾಸ ಇದೆ. ಅದಕ್ಕೆ ಕಾರಣ ನಮ್ಮ ಕರ್ಮಗಳು ಬೇರೆ, ಅದೃಷ್ಟಗಳು ಬೇರೆ. ನನ್ನ ಮನೆಯ ಕೆಲಸಗಾರರ ಮನೆಯಲ್ಲೂ ಊಟಕ್ಕೆ ಕೊರತೆ ಇರುವುದಿಲ್ಲ. ಅವರಿಗೆ ನಾನು ಒಳ್ಳೆಯ ಸಂಬಳ ಕೊಡುತ್ತೇನೆ. ಆದರೆ ನೀನು ನನ್ನ ಸ್ವಂತ ತಮ್ಮನಾಗಿದ್ದರೂ ನಿನ್ನ ಮನೆಯಲ್ಲಿ 1 ಹೊತ್ತಿನ ಊಟಕ್ಕೂ ಧಾನ್ಯವಿಲ್ಲ. ಯಾವುದಾದರೂ ಒಳ್ಳೆಯ ಕೆಲಸ ಮಾಡು. ನಿನ್ನ ಕುಟುಂಬವನ್ನು ನಿನ್ನ ದುಡಿಮೆಯಿಂದ ಸಾಕು. ಯಾವಾಗಲೂ ಕೈಚಾಚಿ ಕೇಳುವ ಅಭ್ಯಾಸ ಬಿಡು. ನಾನು ಯಾವಾಗಲಾದರೂ ಯಾರ ಮುಂದೆ ಕೈಚಾಚಿ ನಿಂತಿರುವುದನ್ನು ನೋಡಿದ್ದೀಯಾ? ಇಲ್ಲ ಅಲ್ಲವಾ? ಏಕೆಂದರೆ ಭಿಕ್ಷೆ ಬೇಡಿ ಬದುಕುವುದಕ್ಕಿಂತ ಸಾಯುವುದೇ ಮೇಲು. ಬದುಕಬೇಕಾದರೆ ನನ್ನಂತೆ ಸ್ವಂತ ಶ್ರಮದಿಂದ ರಾಜನಂತೆ ಬದುಕು. ಅಣ್ಣ, ನೀವು ಹೇಳುವುದೆಲ್ಲ ಸತ್ಯ. ಆದ್ರೆ ಈಗ ನನಗೆ ಹಣದ ಅಗತ್ಯ ತುಂಬಾ ಇದೆ. ಕೇವಲ 1 ವಾರಕ್ಕೆ ಸ್ವಲ್ಪ ಹಣ ಕೊಡಿ. ನನ್ನ ಮನೆ ನಡೆಯುತ್ತದೆ. ಮುಂದಿನ ವಾರ ಸಂಬಳ ಬಂದ ಕೂಡಲೇ ನಿಮ್ಮ ಹಣವನ್ನು ಹಿಂದಿರುಗಿಸುತ್ತೇನೆ. ಇನ್ನು ಮುಂದೆ ಎಂದಿಗೂ ನಿಮ್ಮ ಬಳಿ ಏನನ್ನೂ ಕೇಳುವುದಿಲ್ಲ. ಈ 1 ಸಲ ಮಾತ್ರ ಸಹಾಯ ಮಾಡಿ. ನಿನಗೆ ಬುದ್ಧಿ ಅನ್ನೋದೇ ಇಲ್ಲವೇ? ಇಷ್ಟು ಹೊತ್ತಿನಿಂದ ನಾನು ಹೇಳುತ್ತಿರುವುದು ನಿನಗೆ ಅರ್ಥವಾಗುತ್ತಿಲ್ಲವೇ? ನನ್ನ ಬಳಿ ಉಚಿತವಾಗಿ ಹಂಚಲು ಹಣವಿಲ್ಲ. ನೀನು ನನ್ನ ಹಣವನ್ನು ಯಾವತ್ತೂ ಹಿಂದಿರುಗಿಸಲಾರೆ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಮುಂದಿನ ವಾರ ನಿನಗೆ ಸಂಬಳ ಬಂದರೂ ಅದರಿಂದ ನಿಮ್ಮ ಮನೆಯ ಖರ್ಚೇ ನಡೆಯುವುದಿಲ್ಲ. ಹಾಗಿರುವಾಗ ನನ್ನ ಸಾಲವನ್ನು ಹೇಗೆ ತೀರಿಸುತ್ತೀಯಾ? ಹಣ ಹಿಂದಿರುಗಿಸುವ ಶಕ್ತಿ ನಿನಗಿಲ್ಲ ಎನ್ನುವುದು ನನಗೆ ಗೊತ್ತಿರುವಾಗ ನಿನಗೆ ಹಣ ಕೊಡುವ ಪ್ರಶ್ನೆಯೇ ಇಲ್ಲ.
ನಾನು ಈಗ ದಾಳಿಸಿದ್ದೇನೆ. ಇನ್ನೂ ಒಂದು ವಿಷಯ, ನಿನ್ನ ಅತ್ತಿಗೆಗೆ ಮಗುವಾಗಲಿದ್ದು ಅವಳ ಚಿಕಿತ್ಸೆಗೆ ಸಾಕಷ್ಟು ಖರ್ಚಾಗುತ್ತಿದೆ. ಅನಾವಶ್ಯಕ ಖರ್ಚಿಗೆ ನನ್ನ ಬಳಿ ಹಣವಿಲ್ಲ. ದಾನ ಮಾಡಲಂತೂ ಇನ್ನೂ ಇಲ್ಲ. ರಘುನಾಥನ ಮಾತುಗಳನ್ನ ಕೇಳಿದ ಮಾಧವನ ಹೃದಯ ಮುರಿದು ಹೋಯಿತು. ಒಂದು ಮಾತು ಆಡದೆ ತಲೆ ತಗ್ಗಿಸಿಕೊಂಡು ಅಲ್ಲಿಂದ ಹೊರಟನು. ಮನೆಗೆ ಬಂದ ತಕ್ಷಣ ಗೌರಿ ಆತುರದಿಂದ ಕೇಳಿದಳು. ಏನು, ಖಾಲಿ ಕೈயில் ಬಂದಿದ್ದೀರಲ್ಲ? ನಾನು ದಿನಸಿ ತರಲ್ ಹೇಳಿದ್ದೆ, ಯಾಕ್ ತರ್ಲಿಲ್ಲ? ಜಮೀನುದಾರರು ಹಣ ಕೊಡ್ಲಿಲ್ವೇ? ಹೌದು ಗೌರಿ, ಎಷ್ಟೇ ಕೇಳಿದ್ರೂ ಅವರು ಮುಂಗಡ ಹಣ ಕೊಡ್ಲಿಲ್ಲ. ಹಾಗಾದ್ರೆ ನಿಮ್ಮ ಅಣ್ಣನ ಮನೆಗೆ ಹೋಗಿ ಸಹಾಯ ಕೇಳಬಹುದಿತ್ತಲ್ಲ, ಅವರು ನಿಮ್ಮ ಸ್ವಂತ ಅಣ್ಣ. ಗೌರಿಗೆ ಸತ್ಯ ಹೇಳಿದರೆ ಅವಳ ಮನಸ್ಸು ಒಡೆಯುತ್ತದೆ ಎಂದು ಭಾವಿಸಿದ ಮಾಧವ ಸುಳ್ಳು ಹೇಳಿದನು. ನಾನು ಹೋಗಿದ್ದೆ, ಆದರೆ ಅಣ್ಣ ಮನೆಯಲ್ಲಿರ್ಲಿಲ್ಲ. ಅತ್ತಿಗೆಗೆ ಮಗು ಆಗಲಿರುವುದರಿಂದ ಅವರನ್ನು ವೈದ್ಯರ ಬಳಿ ಕರೆದುಕೊಂಡು ಹೋಗಿದ್ದರು. ಹೌದಾ? ಸರಿ, ಈಗೇನ್ ಮಾಡೋಡ? ಮನೆಯಲ್ಲಿ ಸ್ವಲ್ಪ ಅಕ್ಕಿ ಇರ್ಬೋದು. ಇವತ್ತು ಗಂಜಿ ಅಥವಾ ಖಿಚಡಿ ಮಾಡೋ. ನಾಳೆ ಅಂಗಡಿಯವನ್ ಬಳಿ ಹೋಗಿ 1 ವಾರದ ಮಟ್ಟಿಗೆ ಸಾಲಕ್ಕೆ ದಿನಸಿ ಕೇಳಿ ನೋಡ್ತೇನೆ. ಮುಂದಿನ ವಾರ ಜಮೀನ್ದಾರರು ಸಂಬಳ ಕೊಟ್ಟು ಕೂಡ್ಲೆ ಅವನಿಗೆ ಹಣ ಕೊಡ್ತೇನೆ. ಸರಿ, ನೀವು ಹೇಳಿದಂತೆ ಮಾಡ್ತೇನೆ. ಹೀಗೆ ದಿನಗಳು ಕಳೆಯತೊಡಗಿದವು. ಅದೇ ಸಮಯದಲ್ಲಿ ವಿಜಯದುರ್ಗ ರಾಜ್ಯದಲ್ಲಿ ಒಂದು ದೊಡ್ಡ ಸಂಕಟ ಎದುರಾಯಿತು. ರಾಜನ ಏಕೈಕ ಪುತ್ರಿ ರಾಜಕುಮಾರಿ ವೈದೇಹಿ ಏಕಾಏಕಿ ತೀವ್ರವಾಗಿ ಅಸ್ವಸ್ಥಳಾದಳು. ಅವಳಿಗೆ ಹಾಸಿಗೆಯಿಂದ ಏಳಲು ಸಾಧ್ಯವಾಗಲಿಲ್ಲ, ಮಾತಾಡಲು ಆಗಲಿಲ್ಲ. ರಾಜನು ಭಾರೀ ಚಿಂತೆಯಲ್ಲಿ ಮುಳುಗಿದ. ನನ್ನ ಮಗಳಿಗೆ ಏನಾಗಿದೆ ಎಂಬುದೇ ಅರ್ಥವಾಗುತ್ತಿಲ್ಲ. ಎಷ್ಟೋ ವೈದ್ಯರನ್ನು ಕರೆಸಿದ್ದೇವೆ, ಆದರೆ ಯಾರಿಗೂ ಅವಳ ಕಾಯಿಲೆಯ ಕಾರಣ ತಿಳಿಯುತ್ತಿಲ್ಲ. ನನ್ನ ಮಗಳನ್ನು ಕಳೆದುಕೊಳ್ಳುವ ಭಯ ನನ್ನನ್ನು ಕಾಡುತ್ತಿದೆ. ಮಹಾರಾಜರೇ, ದಯವಿಟ್ಟು ಧೈರ್ಯ ಕಳೆದುಕೊಳ್ಳಬೇಡಿ. ತಮ್ಮ ಆದೇಶದಂತೆ ಅರಮನೆಯ ಪುರೋಹಿತರನ್ನು ಕರೆಸಿದ್ದೇವೆ. ಅವರು ಈಗಲೇ ಬರುತ್ತಿದ್ದಾರೆ. ಹೌದು, ನನಗೂ ಈಗ ನೆನಪಾಯಿತು. ವೈದೇಹಿಗೆ ಬಾಲ್ಯದಲ್ಲಿಯೂ ಇದೇ ರೀತಿಯ ಸ್ಥಿತಿ ಉಂಟಾಗಿತ್ತು. ಆಗ ಅವಳ ತಾಯಿ ಜೀವಂತವಾಗಿದ್ರು. ಆಗ ಇದೇ ಪುರೋಹಿತರು ಅವಳ ಪ್ರಾಣ ಉಳಿಸಿದ್ದರು. ಆಗ ವೈದೇಹಿಗೆ ಕೇವಲ 3 ಅಥವಾ 4 ವರ್ಷ ವಯಸ್ಸು. ಇಷ್ಟೊಂದು ವರ್ಷಗಳ ನಂತರ ಮತ್ತೆ ಅದೇ ಪರಿಸ್ಥಿತಿ ಎದುರಾಗಿದೆ. ಇದರ ಹಿಂದಿನ ರಹಸ್ಯವನ್ನು ಈಗ ಪುರೋಹಿತರು ಮಾತ್ರ ಹೇಳಬಲ್ಲರು. ಸ್ವಲ್ಪ ಸಮಯದ ನಂತರ ಪುರೋಹಿತರು ಅರಮನೆಗೆ ಬಂದರು. ರಾಜನು ಅವರನ್ನು ರಾಜಕುಮಾರಿಯ ಕೋಣೆಗೆ ಕರೆದುಕೊಂಡು ಹೋದನು. ಪುರೋಹಿತರು ವೈದೇಹಿಯನ್ನು ನೋಡಿದ ಕೂಡಲೇ ಗಂಭೀರವಾಗಿ ಕೇಳಿದರು. ರಾಜಕುಮಾರಿಯ ಕುತ್ತಿಗೆಯಲ್ಲಿ ಒಂದು ಮುತ್ತಿನ ಹಾರ ಇತ್ತು. ಅದರಲ್ಲಿದ್ದ ವಿಶೇಷ ಮುತ್ತು ಈಗ ಎಲ್ಲಿದೆ? ಗೊತ್ತಿಲ್ಲ ಗುರುಗಳೇ, ಬಹುಶಃ ಎಲ್ಲೋ ಬಿದ್ದೋಗಿರಬಹುದು. ಆದ್ರೆ ಅದಕ್ಕೆ ಈ ಕಾಯಿಲೆಯ ಜೊತೆ ಏನ್ ಸಂಬಂಧ? ಮಹಾರಾಜರೇ, ಅದೇ ಮುತ್ತು ರಾಜಕುಮಾರಿಯ ಜೀವವನ್ನು ರಕ್ಷಿಸುತ್ತಿತ್ತು. ಅದು ಕಳೆದು ಹೋದ ಕಾರಣವೇ ಅವಳಿಗೆ ಈ ಸ್ಥಿತಿ ಬಂದಿದೆ. ಏನ್ ಹೇಳ್ತಿದ್ದೀರಿ? ಒಂದು ಮುತ್ತಿನಿಂದ ಹೇಗ್ ಸಾಧ್ಯ? ನಿಮ್ಮ ಪುತ್ರಿ ಸಾಮಾನ್ಯ ಹುಡುಗಿಯಲ್ಲ. ಅವಳು ಜನ್ಮದಿಂದಲೇ ಒಂದು ಶಾಪದ ಪ್ರಭಾವದಲ್ಲಿದ್ದಾಳೆ. ಈ ಭಯಾನಕ ಕಾಯಿಲೆಗೆ ಸಾಮಾನ್ಯ ಔಷಧಿಯಿಂದ ಚಿಕಿತ್ಸೆ ಇಲ್ಲ. ಬಹಳ ವರ್ಷಗಳ ಹಿಂದೆ ಕಾಡಿನ ಮಧ್ಯದಲ್ಲಿರುವ ಒಂದು ರಹಸ್ಯ ಗುಹೆಯಿಂದ ದೈವಿಕ ಶಕ್ತಿಯ ಆಶೀರ್ವಾದ ಹೊಂದಿದ್ದ ಆ ಮುತ್ತನ್ನು ತಂದು ರಾಜಕುಮಾರಿಯ ಪ್ರಾಣ ಉಳಿಸಲಾಗಿತ್ತು. ಅದೇ ಮುತ್ತು ಅವಳನ್ನ ಈ ಶಾಪದಿಂದ ಕಾಪಾಡುತ್ತಿತ್ತು. ಈಗ ಆ ಮುತ್ತು ಇಲ್ಲದ ಕಾರಣ ಅವಳ ಜೀವ ಅಪಾಯದಲ್ಲಿದೆ. ರಾಜನ ಕಣ್ಣಲ್ಲಿ ನೀರು ತುಂಬಿತು. ಇಲ್ಲ, ಹೀಗೆ ಹೇಳಬೇಡಿ ಗುರುಗಳೇ. ನನ್ನ ಮಗಳನ್ನು ನಾನು ಕಳೆದುಕೊಳ್ಳಲಾರೆ. ನನ್ನ ಪ್ರಾಣವೇ ಅವಳಲ್ಲಿದೆ. ಅವಳಿಗೇನಾದರೂ ಆದರೆ ನಾನು ಬದುಕಲಾರೆ. ಯಾವುದಾದರೂ ಪರಿಹಾರವಿದೆಯೇ? ಆ ದೈವಿಕ ಮುತ್ತನ್ನು ಮತ್ತೆ ಪಡೆಯಲು ಸಾಧ್ಯವಿಲ್ಲವೇ? ದಯವಿಟ್ಟು ದಾರಿ ತೋರಿಸಿ. ಗುರುಗಳೇ, ಆ ಮುತ್ತನ್ನು ಹೇಗಾದರೂ ತಂದು ಕೊಡಿಸುತ್ತೇನೆ. ಅದರ ಬೆಲೆ ಎಷ್ಟೇ ಆಗಿರಲಿ ನಾನು ಕೊಡುತ್ತೇನೆ. ಮಹಾರಾಜರೇ, ಇಲ್ಲಿ ಬೆಲೆ ಎನ್ನುವ ಪ್ರಶ್ನೆಯೇ ಇಲ್ಲ. ಆ ದಿವ್ಯ ಮುತ್ತು ದಟ್ಟಕಾಡಿನ ಮಧ್ಯದಲ್ಲಿರುವ ಒಂದು ರಹಸ್ಯ ಗುಹೆಯಲ್ಲಿ ದೈವಿಕ ಶಕ್ತಿಯ ರಕ್ಷಣೆಯಲ್ಲಿದೆ. ಸಾಮಾನ್ಯ ಮನುಷ್ಯನಿಗೆ ಅಲ್ಲಿಗೆ ತಲುಪುವುದು ಸುಲಭವಲ್ಲ. ಆ ಗುಹೆಗೆ ಹೋಗುವ ಒಂದು ಗುಪ್ತ ಮಾರ್ಗವಿದೆ. ಆದರೆ ಅಲ್ಲಿಗೆ ಹೋಗುವವನು ನಿಸ್ವಾರ್ಥಿಯಾಗಿರಬೇಕು, ಪ್ರಾಮಾಣಿಕನಾಗಿರಬೇಕು, ಪರಿಶುದ್ಧ ಹೃದಯವನ್ನ ಹೊಂದಿರಬೇಕು ಮತ್ತು ಅವನ ಆತ್ಮ ಅತ್ಯಂತ ಪವಿತ್ರವಾಗಿರಬೇಕು. ಇಂತಹ ವ್ಯಕ್ತಿಗೆ ಮಾತ್ರ ಆ ಮುತ್ತನ್ನು ಸ್ಪರ್ಶಿಸುವ ಅರ್ಹತೆ ಇರುತ್ತದೆ. ಅದೇ ವ್ಯಕ್ತಿಯ ಕೈಯಿಂದ ಆ ಮುತ್ತನ್ನು ರಾಜಕುಮಾರಿಗೆ ಧರಿಸಬೇಕು.
ಯಾವುದಾದರೂ ಸ್ವಾರ್ಥಿ, ಮೋಸಗಾರ ಅಥವಾ ದುಷ್ಟನ ಕೈಗೆ ಆ ಮುತ್ತು ಸಿಕ್ಕರೆ ಅದರ ದೈವಿಕ ಶಕ್ತಿ ಕ್ಷಣಾರ್ಧದಲ್ಲಿ ನಾಶವಾಗುತ್ತದೆ. ಆದ್ದರಿಂದ ನೀವು ಕಳುಹಿಸುವ ವ್ಯಕ್ತಿಯಲ್ಲಿ ಈ ಎಲ್ಲಾ ಸದ್ಗುಣಗಳು ಇರಲೇಬೇಕು. ಸರಿ ಗುರುಗಳೇ, ಇಂದೇ ರಾಜ್ಯದಾದ್ಯಂತ ಘೋಷಣೆ ಮಾಡಿಸ್ತೇನೆ. ಯಾರು ಆ ಗುಹೆಯಿಂದ ದಿವ್ಯ ಮುತ್ತನ್ನು ತಂದು ನನ್ನ ಮಗಳ ಪ್ರಾಣ ಉಳಿಸ್ತಾರೋ ಅವರಿಗೆ ನನ್ನ ಅರ್ಧ ರಾಜ್ಯ ಸಂಪತ್ತನ್ನೇ ಬಹುಮಾನವಾಗಿ ನೀಡುತ್ತೇನೆ. ನನಗೆ ನನ್ನ ಮಗಳು ವೈದೇಹಿ ನನ್ನ ಸಂಪತ್ತಿಗಿಂತ 1000 ಪಟ್ಟು ಅಮೂಲ್ಯಳು. ಅವಳನ್ನು ಉಳಿಸುವವನನ್ನು ಶ್ರೀಮಂತನನ್ನಾಗಿ ಮಾಡುತ್ತೇನೆ. ಒಂದು ವಿಷಯ ನೆನಪಿಡಿ ಮಹಾರಾಜರೇ, ಈ ಕಾರ್ಯ 7 ದಿನಗಳೊಳಗೆ ಪೂರ್ಣವಾಗಬೇಕು. ಏಕೆಂದರೆ ರಾಜಕುಮಾರಿ ಇನ್ನು ಕೇವಲ 7 ದಿನಗಳವರೆಗೆ ಮಾತ್ರ ಜೀವಂತವಾಗಿರಬಲ್ಲಳು. ಆ ಅವಧಿಯೊಳಗೆ ಮುತ್ತು ಸಿಗದಿದ್ದರೆ ಅವಳ ಪ್ರಾಣ ಉಳಿಯುವುದಿಲ್ಲ. ಈ ಮಾತು ಕೇಳಿದ ರಾಜ ವೀರೇಂದ್ರನ ಮುಖ ಬಿಳಿಚಿತು. ತಕ್ಷಣವೇ ಮಂತ್ರಿಯನ್ನು ಕರೆಸಿ ರಾಜ್ಯದ ಎಲ್ಲೆಡೆ ಡಂಗೂರ ಸಾರುವಂತೆ ಆದೇಶಿಸಿದನು. ಕೆಲವೇ ಗಂಟೆಗಳಲ್ಲಿ ಈ ಸುದ್ದಿ ಊರಿನೆಲ್ಲೆಡೆ ಹರಡಿತು. ಗ್ರಾಮದ ಜನರು ಗುಂಪುಗೂಡಿ ಮಾತನಾಡತೊಡಗಿದರು. ರಾಜನು ಸುಮ್ಮನೆ ತನ್ನ ಅರ್ಧ ಸಂಪತ್ತನ್ನು ಕೊಡುವುದಿಲ್ಲ. ಆ ಕೆಲಸದಲ್ಲಿ ದೊಡ್ಡ ಅಪಾಯವಿರಬೇಕು. ಆ ಗುಹೆಯ ಕಡೆ ಹೋಗುವುದೇ ಪ್ರಾಣದ ಜೊತೆ ಆಟವಾಡಿದಂತೆ. ಅಲ್ಲಿಂದ ವಿಚಿತ್ರ ಶಬ್ದಗಳು ಕೇಳಿಸುತ್ತವೆ. ಆ ಸ್ಥಳ ತುಂಬ ರಹಸ್ಯಮಯವಾಗಿದೆ. ಅಲ್ಲಿ ಯಾವುದೋ ಭಯಾನಕ ರಾಕ್ಷಸ ಅಥವಾ ಅದೃಶ್ಯ ಶಕ್ತಿ ವಾಸಿಸ್ತಿದೆಯಂತೆ. ಅಂಥ ಜಾಗಕ್ಕೆ ಹೋಗಿ ಯಾರು ತಮ್ಮ ಜೀವವನ್ನ ಪಣಕ್ಕಿಡ್ತಾರೆ? ಸಂಪತ್ತು ಇಂದು ಇರುತ್ತದೆ, ನಾಳೆ ಇರದೆ ಹೋಗಬಹುದು. ಆದರೆ ಜೀವ ಒಮ್ಮೆ ಹೋದರೆ ಮತ್ತೆ ಯಾವತ್ತೂ ಮರಳಿ ಬರುವುದಿಲ್ಲ. ಸರಿ ಹೇಳಿದ್ಯಾ. ಬಡತನದಲ್ಲಿ ಬದುಕುದಾದ್ರೂ ಬದುಕೋಣ, ಆದ್ರೆ ಪ್ರಾಣ ಕಳೆದುಕೊಳ್ಳುವ ಸಂಪತ್ತು ನಮಗೆ ಬೇಡ. ಬಿಡಿ, ಯಾರೂ ಅಲ್ಲಿ ಹೋಗೋದಿಲ್ಲ. ಬನ್ನಿ, ನಮ್ಮ ಕೆಲಸ ನೋಡೋಣ. ಈ ಎಲ್ಲಾ ಮಾತುಗಳನ್ನು ಮಾಧವ ದೂರದಿಂದಲೇ ಕೇಳುತ್ತಿದ್ದನು. ಮನೆಗೆ ಹಿಂದಿರುಗಿದ ನಂತರ ಅವನು ಗಂಭೀರವಾಗಿ ಯೋಚಿಸತೊಡಗಿದ. ಒಮ್ಮೆ ಆ ಗುಹೆಯವರೆಗೆ ಹೋಗಿ ನನ್ನ ಅದೃಷ್ಟ ಪರೀಕ್ಷಿಸಬೇಕು ಎಂದು ನನಗೆ ಅನಿಸುತ್ತಿದೆ. ನಿಜವಾಗಿಯೂ ಆ ಮುತ್ತು ಸಿಕ್ಕರೆ ರಾಜಕುಮಾರಿಯ ಪ್ರಾಣ ಉಳಿಯುತ್ತದೆ. ನಾನು ಮತ್ತು ಗೌರಿ ಇಷ್ಟು ವರ್ಷಗಳಿಂದ ಬಡತನದಲ್ಲಿ ಬದುಕುತ್ತಿದ್ದೇವೆ. ಎಷ್ಟೋ ಕಷ್ಟಗಳನ್ನ ಅನುಭವಿಸಿದ್ದೇವೆ. ಎಷ್ಟೋ ಜನರ ಅವಮಾನಗಳನ್ನ ಸಹಿಸಿಕೊಂಡಿದ್ದೇವೆ. ಬಹುಶಃ ದೇವರು ನನಗಾಗಿ ಒಂದು ಅವಕಾಶವನ್ನ ಕಳುಹಿಸಿರಬಹುದು. ನನ್ನ ಜೀವನವನ್ನ ಬದಲಾಯಿಸುವ ಕ್ಷಣ ಇದೇ ಇರಬಹುದು. ಒಂದು ವೇಳೆ ನನ್ನ ಜೀವವೇ ಹೋದರೂ ಪರವಾಗಿಲ್ಲ. ಇಂತಹ ಜೀವನವನ್ನ ನಡೆಸುವುದಕ್ಕಿಂತ ಒಳ್ಳೆಯ ಕಾರ್ಯಕ್ಕಾಗಿ ಪ್ರಾಣತ್ಯಾಗ ಮಾಡುವುದು ಮೇಲು. ದೇವರಿಗೆ ನನ್ನ ಆಯಸ್ಸು ಇಲ್ಲಿಯವರೆಗೆ ಮಾತ್ರವೆಂದು ಅನಿಸಿದರೆ ಅದೇ ಆಗಲಿ. ಆದರೆ ನನ್ನ ಅದೃಷ್ಟ ಬದಲಿಸಬೇಕೆಂದು ಅವರ ಇಚ್ಛೆ ಇದ್ದರೆ ಈ ಅವಕಾಶವೇ ಅದರ ಆರಂಭ. ನನ್ನಿಂದ ಒಬ್ಬರ ಪ್ರಾಣ ಉಳಿದರೆ ಅದಕ್ಕಿಂತ ದೊಡ್ಡ ಪುಣ್ಯ ಮತ್ತೊಂದಿಲ್ಲ. ರಾಜನು ನನಗೆ ತನ್ನ ಸಂಪತ್ತು ಕೊಡದಿದ್ದರೂ ಪರವಾಗಿಲ್ಲ. ಕನಿಷ್ಠ ಒಂದು ಜೀವ ಉಳಿಸಿದ ತೃಪ್ತಿ ನನ್ನ ಜೀವನ ಪೂರ್ತಿ ನನ್ನ ಜೊತೆಯೇ ಇರುತ್ತದೆ. ನಾನು ಖಂಡಿತವಾಗಿಯೂ ಆ ಗುಹೆಗೆ ಹೋಗುತ್ತೇನೆ. ಹೀಗೆ ನಿರ್ಧರಿಸಿದ ಮಾಧವ ತನ್ನ ಪತ್ನಿ ಗೌರಿಗೆ ಏನೂ ಹೇಳದೆ ನೇರವಾಗಿ ಅರಮನೆಗೆ ತೆರಳಿದನು. ರಾಜನ ಮುಂದೆ ವಿನಯದಿಂದ ಕೈಮುಗಿದು ನಿಂತನು. ಮಹಾರಾಜರೇ, ನನ್ನ ಹೆಸರು ಮಾಧವ. ನಾನೊಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕ. ಜೀವನ ಪೂರ್ತಿ ದುಡಿದು ಬದುಕುತ್ತಿದ್ದೇನೆ. ರಾಜಕುಮಾರಿಯ ಪ್ರಾಣ ಉಳಿಸಲು ನನಗೆ ಒಂದು ಅವಕಾಶ ನೀಡಿ. ನಾನು ಆ ದಟ್ಟ ಕಾಡಿನೊಳಗೆ ಹೋಗಿ ದಿವ್ಯ ಮುತ್ತನ್ನು ತಂದುಕೊಡುತ್ತೇನೆ. ದಯವಿಟ್ಟು ಚಿಂತಿಸಬೇಡಿ ಮಹಾರಾಜರೇ. ನನ್ನಿಂದಾದಷ್ಟು ಪ್ರಯತ್ನ ಮಾಡಿ ರಾಜಕುಮಾರಿ ವೈದೇಹಿಯ ಪ್ರಾಣವನ್ನು ಖಂಡಿತ ಉಳಿಸಲು ಪ್ರಯತ್ನಿಸುತ್ತೇನೆ. ಸರಿ ಮಾಧವ, ನಿನಗೆ ಈ ಅವಕಾಶವನ್ನ ಕೊಡುತ್ತೇನೆ. ನಿನ್ನ ಧೈರ್ಯ ನಿಜಕ್ಕೂ ಮೆಚ್ಚುವಂಥದ್ದು. ಇಡೀ ರಾಜ್ಯದಲ್ಲಿ ಇಷ್ಟು ಸಾಹಸ ತೋರಿದ ಮೊದಲ ವ್ಯಕ್ತಿ ನೀನೆ. ನಿನ್ನೆಗಿಂತ ಮೊದಲು ಯಾರೂ ಈ ಕಾರ್ಯಕ್ಕೆ ಮುಂದೆ ಬರಲಿಲ್ಲ. ನಾವು ಎಲ್ಲ ಆಶೆಯನ್ನು ಕಳೆದುಕೊಂಡಿದ್ದೆವು. ಆದರೆ ನಿನ್ನನ್ನು ನೋಡಿ ಮತ್ತೆ ಭರವಸೆ ಮೂಡಿದೆ. ನೀನು ಈ ಕಾರ್ಯವನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದರೆ ನಾನು ಮಾತು ಕೊಟ್ಟಂತೆ ನನ್ನ ಅರ್ಧ ರಾಜ್ಯ ಸಂಪತ್ತನ್ನ ನಿನಗೆ ನೀಡುತ್ತೇನೆ. ರಾಜನ ಆಶೀರ್ವಾದವನ್ನು ಪಡೆದು ಮಾಧವ ದಟ್ಟ ಕಾಡಿನ ಕಡೆಗೆ ಹೊರಟನು. ಕಾಡಿನೊಳಗೆ ಕಾಲಿಟ್ಟ ತಕ್ಷಣ ಭಯಾನಕ ಶಬ್ದಗಳು ಪ್ರತಿಧ್ವನಿಸುತ್ತಿದ್ದವು. ಮಧ್ಯೆ ಮಧ್ಯೆ ಬಾವಲಿಗಳು ಹಾರಿ ಬಂದು ಅವನನ್ನು ಬೆಚ್ಚಿ ಬೀಳಿಸುತ್ತಿದ್ದವು. ಭಯದಿಂದ ಅವನ ದೇಹ ನಡುಗುತ್ತಿದ್ದರೂ ಮನಸ್ಸಿನ ಧೈರ್ಯ ಕಳೆದುಕೊಳ್ಳದೆ ಮುಂದೆ ಸಾಗಿದನು. ಸ್ವಲ್ಪ ದೂರ ನಡೆದ ನಂತರ ಒಂದು ಪುರಾತನ ಗುಹೆಯ ಎದುರಿಗೆ ಬಂದನು. ಅದರ ಮುಂದೆ ದೊಡ್ಡ ಕಲ್ಲಿನ ಬಾಗಿಲಿತ್ತು. ಮಾಧವ ಬಾಗಿಲನ್ನು ತೆರೆಯಲು ಪ್ರಯತ್ನಿಸಿದನು. ಆದರೆ ಅದು ಕದಲಲಿಲ್ಲ. ಅಷ್ಟರಲ್ಲಿ ಗುಹೆಯೊಳಗಿಂದ ಒಂದು ಗಂಭೀರ ಧ್ವನಿ ಕೇಳಿಸಿತು. ಯಾರು ನೀನು? ತಕ್ಷಣ ಇಲ್ಲಿಂದ ಹೊರಟು ಹೋಗು, ಇಲ್ಲದಿದ್ದರೆ ನಿನ್ನ ಅಂತ್ಯ ಖಚಿತ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ನನ್ನ ಹೆಸರು ಮಾಧವ.
ನಾನು ರಾಜಕುಮಾರಿಯ ಜೀವ ಉಳಿಸಲು ಬಂದಿದ್ದೇನೆ. ನಿಮ್ಮ ಬಳಿ ಇರುವ ದಿವ್ಯಮುತ್ತು ಬೇಕಾಗಿದೆ. ದಯವಿಟ್ಟು ಅದನ್ನು ತೆಗೆದುಕೊಂಡು ಹೋಗಲು ನನಗೆ ಅನುಮತಿ ನೀಡಿ. ಮೂರ್ಖ ಮನುಷ್ಯನೇ, ಆ ಮುತ್ತು ಸಾಮಾನ್ಯ ಮುತ್ತಲ್ಲ. ಯಾರೇ ಬೇಕಾದರೂ ಬಂದು ಅದನ್ನು ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಈ ಗುಹೆಯ ರಹಸ್ಯ ಬಾಗಿಲು ತೆರೆಯಬೇಕಾದರೆ ಮೊದಲು ನೀನು 5 ಒಗಟುಗಳಿಗೆ ಸರಿಯಾದ ಉತ್ತರ ಕೊಡಬೇಕು. ಎಲ್ಲ 5 ಉತ್ತರಗಳು ಸರಿಯಾಗಿದ್ದರೆ ಮಾತ್ರ ಈ ಬಾಗಿಲು ತೆರೆಯುತ್ತದೆ. ಅಷ್ಟೇ ಅಲ್ಲ, ನೀನು ನಿಷ್ಕಳಂಕನಾಗಿದ್ದು ಪ್ರಾಮಾಣಿಕನಾಗಿದ್ದು ದೇವರ ಸಚ್ಚ ಭಕ್ತನಾಗಿದ್ದರೆ ಮಾತ್ರ ಆ ಮುತ್ತನ್ನು ಸ್ಪರ್ಶಿಸಲು ಸಾಧ್ಯ. ಚೆನ್ನಾಗಿ ಯೋಚಿಸು. 5 ಒಗಟುಗಳಿಗೆ ಉತ್ತರ ಕೊಡಲು ವಿಫಲನಾದರೆ 2 ದಿನಗಳೊಳಗೆ ನಿನ್ನ ಮರಣವಾಗುತ್ತದೆ. ಇನ್ನೂ ಸಮಯ ಇದೆ, ಹಿಂದಿರುಗು. ಒಗಟುಗಳನ್ನು ಕೇಳಿ ಉತ್ತರಿಸಲಾಗದಿದ್ದರೆ ನಿನ್ನ ಪ್ರಾಣ ಉಳಿಯುವುದಿಲ್ಲ. ಈ ಮಾತುಗಳಿಂದ ಕೇಳಿದ ಮಾಧವನ ಹೃದಯ ಜೋರಾಗಿ ಬಡಿದುಕೊಳ್ಳತೊಡಗಿತು. ಏನು ಮಾಡಲಿ? ಒಗಟುಗಳನ್ನು ಕೇಳಿ ಉತ್ತರ ಕೊಡಲಾಗದಿದ್ದರೆ 2 ದಿನಗಳಲ್ಲಿ ನನ್ನ ಜೀವವೇ ಹೋಗುತ್ತದೆ. ನಾನು ರಾಜಕುಮಾರಿಯ ಪ್ರಾಣ ಉಳಿಸಲು ಬಂದಿದ್ದೆ, ಆದರೆ ಈಗ ನನ್ನ ಜೀವವೇ ಅಪಾಯದಲ್ಲಿದೆ. ಆದರೆ ಸರಿಯಾದ ಉತ್ತರ ಕೊಟ್ಟರೆ ನಾನು ಗೆಲ್ಲಬಹುದು. ರಾಜಕುಮಾರಿಯ ಜೀವ ಉಳಿಯುತ್ತದೆ, ರಾಜನೂ ಸಂತೋಷಪಡುತ್ತಾರೆ. ದೇವರು ನನ್ನನ್ನು ಇಲ್ಲಿಯವರೆಗೆ ಕರೆತಂದಿದ್ದಾರೆ ಎಂದರೆ ಮುಂದೆ ಕೂಡ ಅವರೇ ನನ್ನನ್ನು ಕಾಪಾಡುತ್ತಾರೆ. ನನಗೆ ದೇವರ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಏನಾಗಬೇಕೋ ಆಗಲಿ. ಮಾಧವ ಧೈರ್ಯದಿಂದ ತಲೆ ಎತ್ತಿ ಮಾತನಾಡಿದನು. ನಾನು ನಿಮ್ಮ 5 ಒಗಟುಗಳಿಗೆ ಉತ್ತರಿಸಲು ಸಿದ್ಧನಿದ್ದೇನೆ. ಕೇಳಿ. ಒಮ್ಮೆ ಮಾತು ಕೊಟ್ಟ ಮೇಲೆ ಹಿಂದೆ ಸರಿಯಲು ಸಾಧ್ಯವಿಲ್ಲ. ಈಗ ಗಮನದಿಂದ ಕೇಳು. ಮೊದಲ ಒಗಟು: ಕಾಣುವುದಿಲ್ಲ, ಹಿಡಿಯಲು ಸಾಧ್ಯವಿಲ್ಲ, ಆದರೆ ಅದು ಎಲ್ಲೆಡೆಯೂ ಇರುತ್ತದೆ. ಕೆಲವೊಮ್ಮೆ ಬಿಸಿಯಾಗಿರುತ್ತದೆ, ಕೆಲವೊಮ್ಮೆ ತಂಪಾಗಿರುತ್ತದೆ. ಅದರಿಲ್ಲದೆ ಜೀವಿಸಲು ಸಾಧ್ಯವಿಲ್ಲ. ಅದು ಏನು? ಎರಡನೇ ಒಗಟು: ಯಾವುದು ಹೆಚ್ಚು ಹೆಚ್ಚಾದಷ್ಟು ಕಡಿಮೆ ಕಾಣಿಸುತ್ತದೆ. ರಾಜನು ನಿನಗೆ ಕೊಟ್ಟಿದ್ದು ನೀನು ರಾಜನಿಗೆ ಮರಳಿ ಕೊಡುವುದು ಯಾವುದು? ಅದು ಕಳೆದು ಹೋದರೆ ರಾಜನು ನಿನಗೆ ಶಿಕ್ಷೆ ನೀಡುತ್ತಾನೆ. ನಾಲ್ಕನೇ ಒಗಟು: ಗಂಡಸು ಹೆಂಗಸಿನೊಂದಿಗೆ ಜೀವನದಲ್ಲಿ ಒಂದೇ ದಿನ ಮಾಡುವ ಕೆಲಸ ಒಂದಿದೆ, ಆದರೆ ಹೆಂಗಸು ಅದನ್ನೇ ತನ್ನೊಂದಿಗೆ ಪ್ರತಿದಿನ ಮಾಡುತ್ತಾಳೆ. ಅದು ಯಾವುದು? ಐದನೇ ಒಗಟು: ಧಾನ್ಯದೊಂದಿಗೆ ಸಂಬಂಧ ಹೊಂದಿರುವ ಯಾವ ಹೆಸರು ಕಂಡರೂ ದೊಡ್ಡದಾದ ದುಷ್ಟಶಕ್ತಿಯೂ ತನ್ನ ತಲೆಯನ್ನು ಬಾಗಿಸುತ್ತದೆ. ಈ 5 ಒಗಟುಗಳನ್ನು ಕೇಳಿದ ಮಾಧವನ ತಲೆ ಸುತ್ತತೊಡಗಿತು. ಓ ದೇವರೇ, ನನ್ನನ್ನು ಇಲ್ಲಿಯವರೆಗೆ ಕರೆತಂದಿರುವ ನೀವೇ ಈ ಪ್ರಶ್ನೆಗಳಿಗೆ ಉತ್ತರ ಹೇಳಿಸಬೇಕು. ನನ್ನನ್ನು ಕೈಬಿಡಬೇಡಿ. ಈ ಒಗಟುಗಳ ಉತ್ತರ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ. 2 ದಿನಗಳೊಳಗೆ ಉತ್ತರಗಳೊಂದಿಗೆ ಹಿಂದಿರುಗು. ಅವಧಿಯೊಳಗೆ ಬರದಿದ್ದರೆ 2 ದಿನಗಳಲ್ಲಿ ನಿನ್ನ ಮರಣ ಖಚಿತ. ತಪ್ಪು ಉತ್ತರ ಕೊಟ್ಟರೆ ಈ ಗುಹೆಯೊಳಗೆ ಶಾಶ್ವತವಾಗಿ ಬಂಧಿಯಾಗುತ್ತೀಯಾ? ನನಗೆ 2 ದಿನಗಳ ಸಮಯವಿದೆ. ದೇವರ ಕೃಪೆಯಿಂದ ನಿಮ್ಮ ಎಲ್ಲಾ ಒಗಟುಗಳಿಗೆ ಉತ್ತರ ಕಂಡುಹಿಡಿಯುತ್ತೇನೆ. ಈಗ ನಾನು ಹೋಗುತ್ತೇನೆ. ಹೀಗೆ ಹೇಳಿ ಮಾಧವ ತನ್ನ ಮನೆಗೆ ಹಿಂದಿರುಗಿದನು. ಮನೆಗೆ ಬಂದ ಕೂಡಲೇ ನಡೆದದ್ದನ್ನೆಲ್ಲ ಗೌರಿಗೆ ವಿವರಿಸಿದನು. ಎಲ್ಲವನ್ನೂ ಕೇಳಿದ ಗೌರಿ ಆಘಾತದಿಂದ ನಡುಗಿಬಿಟ್ಟಳು. ಅಯ್ಯೋ ದೇವ್ರೇ, ನೀವೇನ್ ಮಾಡ್ಬಿಟ್ಟಿದ್ದೀರಿ? ಯಾರು ನಿಮ್ಗಲ್ಲಿ ಹೋಗಲು ಹೇಳಿದ್ರು? ನಮಗಿದ್ದ ಜೀವನ ಹೇಗಿತ್ತೋ ಹಾಗೆಯೇ ಬದುಕುತ್ತಿದ್ದೆವು. ಬಡತನದಲ್ಲಾದ್ರೂ ಒಟ್ಟಿಗೆ ಇದ್ದೆವು. ಈಗ ಈ ಹೊಸ ಕಷ್ಟವನ್ನು ಯಾಕೆ ನಮ್ಮ ಮೇಲೆ ತಂದಿದ್ದೀರಿ? 2 ದಿನಗಳಲ್ಲಿ ಉತ್ತರ ಸಿಗದಿದ್ದರೆ ನಿಜವಾಗಿಯೂ ನಿಮ್ಮ ಪ್ರಾಣ ಹೋಗುತ್ತದೆಯೇ? ನನಗ್ಗೊತ್ತಿಲ್ಲ ಗೌರಿ, ಅದು ಸತ್ಯವೋ ಸುಳ್ಳೋ ನನಗೂ ತಿಳಿದಿಲ್ಲ. ಆದರೆ ಆ ದೈವಿಕ ಶಕ್ತಿ ಹಾಗೆಯೇ ಹೇಳಿತು. ಈಗ ಪಶ್ಚಾತ್ತಾಪ ಪಟ್ಟರೂ ಪ್ರಯೋಜನವಿಲ್ಲ. ಮಾಡಬೇಕಾದದ್ದನ್ನು ನೀವೀಗಾಗ್ಲೇ ಮಾಡಿ ಬಂದಿದ್ದೀರಿ. ಈಗ ಆಹ್ವಾನಿಸದೇ ಇದ್ದ ದೊಡ್ಡ ಕಷ್ಟವನ್ನೇ ನಮ್ಮ ಮನೆಗೆ ಕರೆತಂದಿದ್ದೀರಿ. ಮೊದಲೇ ನಮ್ಮ ಜೀವನದಲ್ಲಿ ಕಷ್ಟ ಕಡಿಮೆ ಇರಲಿಲ್ಲ. ಈಗ ಅದಕ್ಕಿಂತಲೂ ದೊಡ್ಡ ಸಂಕಟವನ್ನು ತಂದಿದ್ದೀರಿ. ಹೀಗೆ ಮಾಡಬಾರ್ದಿತ್ತು. ಗೌರಿ, ಆಗ್ಬೇಕಾಗಿದ್ದು ಆಗಿದೆ. ಈಗ ಕೋಪಗೊಂಡ್ರೆ ಏನ್ ಪ್ರಯೋಜನ? ನಾವಿಬ್ಬರೂ ಸೇರಿ ಪ್ರಯತ್ನ ಮಾಡಿದ್ರೆ ಆ 5 ಒಗಟುಗಳಿಗೆ ಉತ್ತರ ಕಂಡುಹಿಡಿಬಹುದು. ಉತ್ತರ ಸಿಕ್ಕಿದ್ರೆ ರಾಜಕುಮಾರಿಯ ಪ್ರಾಣ ಉಳಿಯುತ್ತದೆ. ಆದ್ದರಿಂದ ದುಃಖಪಡುವ ಬದಲು ಆ ಪ್ರಶ್ನೆಗಳ ಬಗ್ಗೆ ಯೋಚಿಸೋಣ. ನಾನು ಹಗಲು ರಾತ್ರಿ ಎನ್ನದೇ ಉತ್ತರ ಹುಡುಕುತ್ತೇನೆ. ದೇವರು ಖಂಡಿತ ದಾರಿ ತೋರಿಸುತ್ತಾನೆ. ಹೌದು, ನೀವು ಹೇಳುವುದು ಸರಿ. ಈಗ ನಿಮ್ಮನ್ನು ದೂಷಿಸಿದರೆ ಪ್ರಯೋಜನವಿಲ್ಲ.
ಆ ಪ್ರಶ್ನೆಗಳು ಯಾವುವು ಹೇಳಿ? ಮಾಧವ ಮತ್ತೆ ಆ 5 ಒಗಟುಗಳನ್ನು ಒಂದೊಂದಾಗಿ ಹೇಳಿದನು. ಅವನ್ನು ಕೇಳಿದ ಗೌರಿಗೂ ತಲೆ ಸುತ್ತುವಂತಾಯಿತು. ಅಯ್ಯೋ, ಈ ಪ್ರಶ್ನೆಗಳು ನನ್ನ ಬುದ್ಧಿಗೆ ಮೀರಿವೆ. ಇಷ್ಟೊಂದು ಕಠಿಣ ಒಗಟುಗಳಿಗೆ ಉತ್ತರ ಎಲ್ಲಿಂದ ಹುಡುಕೋಣ? ಹೀಗೆ ಇಬ್ಬರೂ ಹಗಲು ರಾತ್ರಿ ಅದೇ ಚಿಂತೆಯಲ್ಲಿ ಮುಳುಗಿದರು. ಒಂದು ದಿನ ಕಳೆದು ಹೋಯಿತು. 2ನೇ ದಿನ ಬೆಳಗ್ಗೆ ಗೌರಿ ಮತ್ತೆ ಮಾಧವನ ಬಳಿ ಬಂದಳು. ಇನ್ನೆಷ್ಟೊತ್ತು ಹೀಗೆ ಯೋಚಿಸ್ತೀರಿ? ಬನ್ನಿ, ಸ್ವಲ್ಪ ಊಟ ಮಾಡಿ. ನಿನ್ನೆ ಬೆಳಗ್ಗೆಯಿಂದ ನೀವು ಒಂದು ತುತ್ತೂ ತಿನ್ನಲೇ ಇಲ್ಲ. ಇಲ್ಲ ಗೌರಿ, ಆ ಪ್ರಶ್ನೆಗಳಿಗೆ ಉತ್ತರ ಸಿಗುವವರೆಗೂ ಒಂದು ತುತ್ತೂ ನನ್ನ ಗಂಟಲಿಳಿಯುವುದಿಲ್ಲ. ಇಂದು ಸಂಜೆಯವರೆಗೆ ಮಾತ್ರ ನನ್ನ ಬಳಿ ಸಮಯವಿದೆ. ಅಷ್ಟರೊಳಗೆ ಉತ್ತರ ಸಿಗದಿದ್ದರೆ ನಾನು ಹೇಗಾದರೂ ಸಾಯಬೇಕಾಗುತ್ತದೆ. ಆಗ ಊಟ ಮಾಡಿ ಏನು ಪ್ರಯೋಜನ? ಹೀಗೆ ಹೇಳ್ಬೇಡಿ. ನಿಮಗೆ ಏನಾದ್ರೂ ಆದ್ರೆ ನಾನು ಯಾರ ಆಸರೆಯಲ್ಲಿ ಬದುಕ್ಲಿ? ನಿಜವಾಗ್ಲೂ ನಿಮಗೆ ಏನಾದ್ರೂ ಆದ್ರೆ ನಾನು ಕೂಡ ಈ ಲೋಕದಲ್ಲಿ ಬದುಕುವುದಿಲ್ಲ. ನೀವಿಲ್ಲದೆ ನನ್ನ ಬದುಕಿಗೆ ಅರ್ಥವೇ ಇಲ್ಲ. ನೀವಿಲ್ಲದಿದ್ರೆ ನಾನು ಕೂಡ ಇರುವುದಿಲ್ಲ. ಇಬ್ಬರೂ ಅನ್ನ ನೀರು ತ್ಯಜಿಸಿ ದೇವರನ್ನು ಪ್ರಾರ್ಥಿಸುತ್ತಾ ಕುಳಿತರು. ಓ ದೇವರೇ, ನಮ್ಮಿಬ್ಬರೂ ಈ ಲೋಕವನ್ನು ಬಿಟ್ಟು ಹೋಗಬೇಕೆಂಬುದು ನಿಮ್ಮ ಇಚ್ಛೆಯಾದರೆ ಅದಕ್ಕೂ ನಾವು ಸಿದ್ಧ. ಇಂದು ಸಂಜೆಯವರೆಗೆ ಮಾತ್ರ ನಮಗೆ ಸಮಯವಿದೆ. ಅಷ್ಟರೊಳಗೆ ಉತ್ತರ ಸಿಕ್ಕರೆ ನಿಮ್ಮ ಕೃಪೆಯಿಂದ ಭಾವಿಸುತ್ತೇವೆ. ಇಲ್ಲದಿದ್ದರೆ ನನ್ನ ಗಂಡನಿಗೇನಾದರೂ ಆದರೆ ನಾನೂ ಅವರ ಜೊತೆಯೇ ಈ ಲೋಕವನ್ನು ತೊರೆಯುತ್ತೇನೆ. ನಿಮ್ಮ ಇಚ್ಛೆಯೇ ನಮ್ಮ ಇಚ್ಛೆ. ನೀವು ಮಾಡುವ ಪ್ರತಿಯೊಂದು ನಮ್ಮ ಒಳಿತಿಗಾಗಿಯೇ ಎಂಬ ನಂಬಿಕೆ ನಮ್ಮದು. ಗೌರಿ ಕಣ್ಣು ಮುಚ್ಚಿ ಪ್ರಾರ್ಥಿಸುತ್ತಿದ್ದಳು. ಅಷ್ಟರಲ್ಲಿ ಮನೆಯ ಹೊರಗಿನಿಂದ ಒಂದು ಧ್ವನಿ ಕೇಳಿಸಿತು. ಭಿಕ್ಷಾಂ ದೇಹಿ, ಭಿಕ್ಷಾಂ ದೇಹಿ. ಮಾಧವ ಹೊರಗೆ ಬಂದು ನೋಡಿದಾಗ ಒಬ್ಬ ವೃದ್ಧ ಭಿಕ್ಷುಕ ಬಾಗಿಲಿನ ಬಳಿ ನಿಂತಿದ್ದನು. ಒಳಕ್ಕೆ ಬನ್ನಿ ಬಾಬಾ, ಒಳಕ್ಕೆ ಬನ್ನಿ ಬಾಬಾ. ನನ್ನ ಹೆಂಡತಿ ಈಗಷ್ಟೇ ಅಡುಗೆ ಮಾಡಿದ್ದಾಳೆ. ಬಹುಶಃ ಅದು ನಿಮ್ಮ ಪಾಲಿನ ಊಟವೇ ಇರಬೇಕು. ದಯವಿಟ್ಟು ಊಟ ಮಾಡಿ. ಭಿಕ್ಷುಕ ಕುಳಿತು ಊಟಕ್ಕೆ ಸಿದ್ಧನಾದ. ಆದರೆ ಅವರಿಬ್ಬರ ಮುಖಗಳನ್ನು ಗಮನಿಸಿ ಪ್ರಶ್ನಿಸಿದ. ಮಕ್ಕಳೇ, ನೀವಿಬ್ರೂ ಊಟ ಮಾಡಿದ್ದೀರಾ? ನಿಮ್ಮ ಮುಖ ನೋಡಿದ್ರೆ ನೀವೇನೂ ತಿಂದಂತೆ ಕಾಣುತ್ತಿಲ್ಲ. ಏನಾಯಿತು? ಯಾಕೆ ಇಷ್ಟು ದುಃಖದಲ್ಲಿದ್ದೀರಾ? ಏನು ಹೇಳಿ ಬಾಬಾ, ಬಹುಶಃ ಇವತ್ತೇ ನನ್ನ ಜೀವನದ ಕೊನೆಯ ದಿನವಾಗಿರಬಹುದು. ನಾಳೆಯ ಸೂರ್ಯೋದಯವನ್ನು ನಾನು ನೋಡುವೇನೋ ಇಲ್ಲವೋ ಗೊತ್ತಿಲ್ಲ. ಜೀವನ ಪೂರ್ತಿ ಕಷ್ಟವೇ ಅನುಭವಿಸಿದೆ. ಸುಖ ಎಂಬುದನ್ನು ನೋಡಲೇ ಇಲ್ಲ. ಒಂದು ಅವಕಾಶ ಸಿಕ್ಕಿತ್ತು, ಅದರಿಂದ ಜೀವನ ಬದಲಾಗಬಹುದು ಎಂದುಕೊಂಡೆ. ಆದರೆ ಸುಖದ ಹುಡುಕಾಟದಲ್ಲಿ ಸಾವನ್ನೇ ನನ್ನ ಕೈಯಿಂದ ಕರೆತಂದಿದ್ದೇನೆ. ಏನಾಯಿತು ಮಗನೇ? ಎಲ್ಲವನ್ನೂ ನನಗೆ ಹೇಳು. ಬಹುಶಃ ನಾನು ನಿನಗೆ ಸಹಾಯ ಮಾಡಬಹುದು. ದೇವರು ನನ್ನನ್ನು ಇಂದು ಇಲ್ಲಿಗೆ ಯಾಮದೋ ಕಾರಣಕ್ಕಾಗಿಯೇ ಕಳುಹಿಸಿದ್ದಾನೆ. ಈ ಜಗತ್ತಿನಲ್ಲಿ ದೇವರ ಇಚ್ಛೆಯಿಲ್ಲದೆ ಯಾವುದೂ ನಡೆಯುವುದಿಲ್ಲ. ನಿನ್ನ ಕಷ್ಟವನ್ನು ಹೇಳು, ಬಹುಶಃ ಪರಿಹಾರ ಸಿಗಬಹುದು. ಮಾಧವ ನಡೆದದ್ದನ್ನೆಲ್ಲ ಆರಂಭದಿಂದ ಕೊನೆಯವರೆಗೂ ವಿವರಿಸಿದನು. ಎಲ್ಲವನ್ನೂ ಶಾಂತವಾಗಿ ಕೇಳಿದ ಭಿಕ್ಷುಕ ಮೃದುವಾಗಿ ನಗುಸ್ತಾ ಹೇಳಿದರು. ಅಷ್ಟೇನಾ? ಈ 5 ಒಗಟುಗಳಿಗಾಗಿ ಇಷ್ಟು ಚಿಂತಿಸ್ತಿದ್ದೀಯಾ? ಭಯಪಡಬೇಡ. ನಾನು ಮೊದಲೇ ಹೇಳಿದ್ದೆ, ದೇವರು ನನ್ನನ್ನು ಇಲ್ಲಿಗೆ ಯಾವುದೋ ಉದ್ದೇಶಕ್ಕಾಗಿ ಕಳುಹಿಸಿದ್ದಾನೆ. ನಿನ್ನ ಎಲ್ಲಾ ಪ್ರಶ್ನೆಗಳಿಗೂ ನನ್ನ ಬಳಿ ಉತ್ತರಗಳಿವೆ. ನಿಶ್ಚಿಂತನಾಗಿರೋ. ಈ ಮಾತು ಕೇಳಿದ ತಕ್ಷಣ ಮಾಧವ ಮತ್ತು ಗೌರಿಯ ಮುಖದಲ್ಲಿ ಮತ್ತೆ ಆಶಯ ಕಿರಣ ಮೂಡಿತು. ಇಬ್ಬರ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಬಾಬಾ, ನೀವು ನಿಜವಾಗಿಯೂ ಹೇಳುತ್ತಿದ್ದೀರಾ? ಆ 5 ಒಗಟುಗಳಿಗೂ ನಿಮಗೆ ಉತ್ತರ ಗೊತ್ತಿದೆಯೇ? ಹೌದು ಮಗನೇ, ಖಂಡಿತ ಗೊತ್ತಿದೆ. ನನಗೆ ಎಲ್ಲ ಉತ್ತರಗಳೂ ಗೊತ್ತಿವೆ. ಈಗ ಗಮನವಿಟ್ಟು ಕೇಳು. ನಿನ್ನ ಮೊದಲನೆಯ ಒಗಟು ಹೀಗಿತ್ತು: ಕಾಣುವುದಿಲ್ಲ, ಹಿಡಿಯಲು ಸಾಧ್ಯವಿಲ್ಲ, ಆದರೆ ಎಲ್ಲೆಡೆ ಇರುತ್ತದೆ. ಕೆಲವೊಮ್ಮೆ ಬಿಸಿಯಾಗಿರುತ್ತದೆ, ಕೆಲವೊಮ್ಮೆ ತಂಪಾಗಿರುತ್ತದೆ, ಅದರಿಲ್ಲದೆ ಬದುಕಲು ಸಾಧ್ಯವಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಗಾಳಿ. ಗಾಳಿಯನ್ನು ನಾವು ಕಣ್ಣಿನಿಂದ ನೋಡಲು ಸಾಧ್ಯವಿಲ್ಲ, ಕೈಯಿಂದ ಹಿಡಿಯಲು ಸಾಧ್ಯವಿಲ್ಲ. ಅದು ಕೆಲವೊಮ್ಮೆ ತಂಪಾಗಿರುತ್ತದೆ, ಕೆಲವೊಮ್ಮೆ ಬಿಸಿಯಾಗಿರುತ್ತದೆ, ಅದರಿಲ್ಲದೆ ಯಾವುದೇ ಜೀವಿಯು ಬದುಕಲಾರದು. ಈ ಉತ್ತರವನ್ನು ಕೇಳಿದ ತಕ್ಷಣ ಮಾಧವ ಮತ್ತು ಗೌರಿಯ ಮುಖದಲ್ಲಿ ಸಂತೋಷ ಅರಳಿತು. ಬಾಬಾ, ನೀವು ಹೇಳಿದ್ದು 100ಕ್ಕೆ 100 ಸರಿ. ಇದೇ ಸರಿಯಾದ ಉತ್ತರ.
ಎಂಡನೇ ಒಗಟು ಯಾವುದು ಹೆಚ್ಚಾದಷ್ಟು ಕಡಿಮೆ ಕಾಣಿಸುತ್ತದೆ. ಇದಕ್ಕೆ ಉತ್ತರ ಕತ್ತಲೆ. ಕತ್ತಲೆ ಎಷ್ಟೇ ಹೆಚ್ಚಾದರೂ ನಮಗೆ ಅಷ್ಟೇ ಕಡಿಮೆ ಕಾಣುತ್ತದೆ. ಅಯ್ಯೋ, ಇಷ್ಟು ಸುಲಭ ಉತ್ತರ ನಮ್ಗೆ ಯಾಕೆ ಹೊಳೆಯಲಿಲ್ಲ? ಮೂರನೇ ಒಗಟು ರಾಜನು ನಿನಗೆ ಕೊಟ್ಟದ್ದು, ನೀನು ರಾಜನಿಗೆ ಕೊಟ್ಟದ್ದು ಯಾವುದು? ಅದು ಕಳೆದು ಹೋದರೆ ರಾಜನು ನಿನಗೆ ಶಿಕ್ಷೆ ಕೊಡುತ್ತಾನೆ. ಇದಕ್ಕೆ ಉತ್ತರ ನಂಬಿಕೆ, ವಿಶ್ವಾಸ. ನೀನು ರಾಜಕುಮಾರಿಯನ್ನು ಉಳಿಸುತ್ತೇನೆ ಎಂದು ರಾಜನಿಗೆ ಭರವಸೆ ನೀಡಿದ್ದೆ. ರಾಜನು ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಆ ನಂಬಿಕೆಯನ್ನು ನೀನು ಕಳೆದುಕೊಂಡರೆ ರಾಜನು ನಿನಗೆ ಶಿಕ್ಷೆ ನೀಡಬಹುದು. ಬಾಬಾ, ಈ ರೀತಿಯಾಗಿ ನಾನು ಯೋಚಿಸಿಯೇ ಇರಲಿಲ್ಲ. ನೀವು ನಿಜಕ್ಕೂ ಮಹಾಜ್ಞಾನಿಗಳು. ಈಗ 4ನೇ ಒಗಟು ಕೇಳು. ಗಂಡಸು ಹೆಂಗಸಿನೊಂದಿಗೆ ಜೀವನದಲ್ಲಿ ಒಂದೇ ಬಾರಿ ಮಾಡುವ ಕೆಲಸವೊಂದು ಇದೆ, ಆದರೆ ಹೆಂಗಸು ಅದನ್ನೇ ಪ್ರತಿದಿನ ತನ್ನೊಂದಿಗೆ ಮಾಡ್ತಾಳೆ. ಇದಕ್ಕೆ ಉತ್ತರ ಸಿಂಧೂರ. ಮದುವೆಯ ದಿನ ಗಂಡನು ಹೆಂಗಸಿನ ಮಾಂಗಲ್ಯ ರೇಖೆಯಲ್ಲಿ ಒಮ್ಮೆ ಮಾತ್ರ ಸಿಂಧೂರ ಹಾಕ್ತಾನೆ, ಆದರೆ ಮದುವೆಯ ನಂತರ ಹೆಂಗಸು ಪ್ರತಿದಿನ ಅದನ್ನೇ ಧರಿಸ್ತಾಳೆ. 5ನೇ ಮತ್ತು ಕೊನೆಯ ಒಗಟು ಧಾನ್ಯದೊಂದಿಗೆ ಸಂಬಂಧ ಹೊಂದಿರುವ ಯಾವ ಹೆಸರು ಕಂಡರೂ ದೊಡ್ಡ ದುಷ್ಟಶಕ್ತಿಯು ತಲೆಬಾಗ್ತದೆ. ಇದಕ್ಕೆ ಉತ್ತರ ಮಕ್ಕ. ಮಕ್ಕ ಎಂಬುದು ಒಂದು ಧಾನ್ಯದ ಹೆಸರು, ಹೌದು. ಹಾಗೆಯೇ ಪವಿತ್ರ ಸ್ಥಳವಾದ ಮಕ್ಕ ಮುಂದೆ ದೊಡ್ಡ ಅಹಂಕಾರಿಯೂ ತಲೆಬಾಗ್ತಾನೆ. ಈ 5 ಉತ್ತರಗಳನ್ನು ಕೇಳಿದ ತಕ್ಷಣ ಮಾಧವ ಮತ್ತು ಗೌರಿ ಸಂತೋಷದಿಂದ ಕಣ್ಣೀರು ಹಾಕಿದರು. ಬಾಬಾ, ನೀವು ನನಗೆ ದೇವರಿಗಿಂತ ಕಡಿಮೆ ಏನೂ ಅಲ್ಲ. ಇಂದು ನೀವು ಬರದೇ ಇದ್ದಿದ್ರೆ ನಾನು ಬದುಕ್ತಿರ್ಲಿಲ್ಲ, ನನ್ನ ಹೆಂಡತಿಯೂ ಬದುಕ್ತಿರ್ಲಿಲ್ಲ. ನೀವು ನಮ್ಮಿಬ್ಬರಿಗೂ ಹೊಸ ಜೀವನ ಕೊಟ್ಟಿದ್ದೀರಿ. ನಿಮ್ಮ ಈ ಉಪಕಾರವನ್ನು ನಾನು ಜೀವನ ಪೂರ್ತಿ ಮರೆಯುವುದಿಲ್ಲ. ಮಗನೇ, ನಾನು ದೇವರಲ್ಲ, ಆದರೆ ದೇವರ ಇಚ್ಛೆಯಿಲ್ಲದೆ ಈ ಲೋಕದಲ್ಲಿ ಯಾವುದೂ ನಡೆಯುವುದಿಲ್ಲ. ದೇವರು ಸ್ವತಃ ಎಲ್ಲೆಡೆ ಹೋಗುವುದಿಲ್ಲ, ಆದರೆ ತಮ್ಮ ಭಕ್ತರು ಸಂಕಟದಲ್ಲಿದ್ದಾಗ ತಮ್ಮ ದೂತರನ್ನು ಕಳುಹಿಸುತ್ತಾರೆ. ಇಂದು ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದ್ದು ಕೂಡ ಅವರೇ. ಈಗ ಸಮಯ ವ್ಯರ್ಥ ಮಾಡಬೇಡ. ತಕ್ಷಣ ಗುಹೆಯ ಬಳಿಗೆ ಹೋಗಿ ಎಲ್ಲಾ ಒಗಟುಗಳಿಗೆ ಉತ್ತರ ನೀಡಿ ಆ ದಿವ್ಯ ಮುತ್ತನ್ನು ತಂದು ರಾಜಕುಮಾರಿಯ ಪ್ರಾಣ ಉಳಿಸು. ದೇವರು ಈ ಕಾರ್ಯಕ್ಕಾಗಿ ನಿನ್ನನ್ನೇ ಆಯ್ಕೆ ಮಾಡಿದ್ದಾರೆ, ಏಕೆಂದರೆ ನಿನ್ನ ಹೃದಯ ಶುದ್ಧವಾಗಿದೆ. ನೀವು ಹೇಳಿದ್ದು ಸರಿ ಬಾಬಾ. ನನ್ನ ಬಳಿ ಸಮಯ ತುಂಬಾ ಕಡಿಮೆ ಇದೆ. ನಾನೀಗ್ಲೇ ಹೊರಡುತ್ತೇನೆ. ಮಾಧವ ಹೊರಡುವ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾಗ ಮನೆಯ ಹೊರಗಡೆ ನಿಂತಿದ್ದ ಒಬ್ಬ ವ್ಯಕ್ತಿ ಈ ಎಲ್ಲಾ ಮಾತುಗಳನ್ನು ಕದ್ದು ಕೇಳುತ್ತಿದ್ದನು. ಅವನು ಬೇರೆ ಯಾರೂ ಅಲ್ಲ, ಅವನ ಅಣ್ಣ ರಘುನಾಥ. ಎಲ್ಲಾ ಮಾತುಗಳನ್ನು ಕೇಳಿದ ರಘುನಾಥನ ಮನಸ್ಸಿನಲ್ಲಿ ಅಸೂಯೆಯ ಬೆಂಕಿ ಹೊತ್ತಿಕೊಂಡಿತು. ಇಲ್ಲ, ಇದು ನಡೆಯಲು ಬಿಡುವುದಿಲ್ಲ. ಮಾಧವನಿಗೆ ಈ ಎಲ್ಲಾ ಉತ್ತರಗಳು ಹೇಗೆ ಸಿಕ್ಕವು? ಅವನು ಆ ದಿವ್ಯ ಮುತ್ತನ್ನು ತಂದುಕೊಟ್ಟರೆ ರಾಜನು ತನ್ನ ಅರ್ಧ ರಾಜ್ಯ ಸಂಪತ್ತನ್ನೇ ಅವನಿಗೆ ಕೊಡುತ್ತಾನೆ. ಆಗ ಇಡೀ ರಾಜ್ಯದಲ್ಲೇ ಅವನೇ ಶ್ರೀಮಂತನಾಗಿ ಬಿಡುತ್ತಾನೆ. ನನ್ನ ಗೌರವವೇ ಉಳಿಯುವುದಿಲ್ಲ. ಅವನು ನನ್ನ ಮುಂದೆ ತಲೆ ಎತ್ತಿ ನಡೆಯುತ್ತಾನೆ. ನಾನು ಇದನ್ನು ಯಾವತ್ತೂ ನಡೆಯಲು ಬಿಡುವುದಿಲ್ಲ. ಅವನು ಆ ಮುತ್ತನ್ನು ರಾಜಕುಮಾರಿಯವರಿಗೆ ತಲುಪಿಸದಂತೆ ನಾನು ನೋಡಿಕೊಳ್ಳುತ್ತೇನೆ. ಹೀಗೆ ದುಷ್ಟ ಯೋಚನೆ ಮಾಡಿಕೊಂಡ ರಘುನಾಥ ಮಾಧವನ ಹಿಂದೆ ಗುಪ್ತವಾಗಿ ಕಾಡಿನ ಕಡೆ ಹೊರಟನು. ಸ್ವಲ್ಪ ಸಮಯದ ನಂತರ ಮಾಧವ ಮತ್ತೆ ಆ ರಹಸ್ಯ ಗುಹೆಯ ಮುಂದೆ ತಲುಪಿದನು. ಓ ದಿವ್ಯ ಶಕ್ತಿಯೇ, ನಿಮ್ಮ 5 ಒಗಟುಗಳ ಉತ್ತರಗಳನ್ನು ನಾನು ತಂದಿದ್ದೇನೆ. ಈಗ ದಯವಿಟ್ಟು ರಾಜಕುಮಾರಿಗಾಗಿ ಆ ದಿವ್ಯ ಮುತ್ತನ್ನು ನನಗೆ ನೀಡಿ. ಮೊದಲು 5 ಒಗಟುಗಳಿಗೂ ಉತ್ತರ ಹೇಳು. ಎಲ್ಲಾ ಉತ್ತರಗಳು ಸರಿಯಾಗಿದ್ದರೆ ಮಾತ್ರ ಈ ಗುಹೆಯ ಬಾಗಿಲು ತೆರೆಯುತ್ತದೆ. ಮಾಧವ ಒಂದೊಂದಾಗಿ ಉತ್ತರ ಹೇಳತೊಡಗಿದನು. ಮೊದಲ ಉತ್ತರ ಗಾಳಿ, 2ನೇ ಉತ್ತರ ಕತ್ತಲೆ, 3ನೇ ಉತ್ತರ ವಿಶ್ವಾಸ, 4ನೇ ಉತ್ತರ ಸಿಂಧೂರ, 5ನೇ ಉತ್ತರ ಮಕ್ಕ. ಕೆಲ ಕ್ಷಣಗಳ ಕಾಲ ಮೌನ ಆವರಿಸಿತು. ನಂತರ ಆ ದಿವ್ಯ ಧ್ವನಿ ಮತ್ತೆ ಕೇಳಿಸಿತು. ಬಹಳ ಚೆನ್ನಾಗಿದೆ. ನೀನು ಎಲ್ಲಾ ಒಗಟುಗಳಿಗೆ ಸರಿಯಾದ ಉತ್ತರ ನೀಡಿದ್ಯಾ. ನೀನು ನಿಜವಾಗ್ಲೂ ದೇವರ ಒಬ್ಬ ಸಜ್ಜನ ಭಕ್ತ. ಅಷ್ಟರಲ್ಲಿ ಭಾರೀ ಕಲ್ಲಿನ ಬಾಗಿಲು ತನ್ನಿಂದ ತಾನೇ ನಿಧಾನವಾಗಿ ತೆರೆಯಿತು. ಗುಹೆಯೊಳಗೆ ಪ್ರಕಾಶಮಾನವಾದ ದಿವ್ಯ ಬೆಳಕು ಹರಡಿತು. ಮಾಧವ ಒಳಗೆ ಪ್ರವೇಶಿಸಿದನು. ಅಲ್ಲಿ ಒಂದು ಚಿನ್ನದ ಪೀಠದ ಮೇಲೆ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದ ದಿವ್ಯ ಮುತ್ತನ್ನು ಕಂಡನು. ಅವನು ಭಕ್ತಿಯಿಂದ ಅದನ್ನು ಕೈಗೆತ್ತಿಕೊಂಡು ಹೊರಬಂದನು. ಆದರೆ ಗುಹೆಯಿಂದ ಹೊರಬಂದ ತಕ್ಷಣ ಹೊರಟನು. ಗುಹೆಯಿಂದ ಹೊರಬಂದ ಮಾಧವ ದಾರಿಯ ಮಧ್ಯೆ ತನ್ನ ಅಣ್ಣ ರಘುನಾಥ ನೆಲದ ಮೇಲೆ ಬಿದ್ದಿರುವುದನ್ನು ಕಂಡನು.
ಅವನನ್ನು ಆ ಸ್ಥಿತಿಯಲ್ಲಿ ನೋಡಿ ಮಾಧವ ಗಾಬರಿಯಾದನು. ಅಣ್ಣ, ಏನಾಯ್ತು? ಎದ್ದೇಳಿ, ಇಲ್ಲಿ ಹೇಗೆ ಬಂದಿದ್ದೀರಿ? ಮಾಧವ, ನಾನು ಈ ದಾರಿಯಿಂದ ಬರುತ್ತಿದ್ದೆ. ಹಠಾತ್ತನೆ ತಲೆ ಸುತ್ತಿತು. ಕಣ್ಣು ಮುಂದೆ ಎಲ್ಲವೂ ಕತ್ತಲೆಯಾಯಿತು. ನಾನು ಬದುಕುತ್ತೇನೆಯೋ ಇಲ್ಲವೋ ಗೊತ್ತಿಲ್ಲ. ಬಹುಶಃ ನನ್ನ ಕೊನೆಯ ಸಮಯ ಬಂದಿದೆ. ದಯವಿಟ್ಟು ಸ್ವಲ್ಪ ನೀರು ಕುಡಿಸು. ಅಣ್ಣ, ಹೀಗೆ ಮಾತನಾಡಬೇಡಿ. ನಿಮಗೆ ಏನೂ ಆಗುವುದಿಲ್ಲ. ಹತ್ತಿರದಲ್ಲೇ ಒಂದು ಕೆರೆ ಇದೆ, ಅಲ್ಲಿಂದ ನೀರು ತಂದುಕೊಡುತ್ತೇನೆ. ಅಷ್ಟರವರೆಗೆ ಈ ದಿವ್ಯ ಮುತ್ತಿನ ಚೀಲವನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಿ. ನಾನು ಈಗಲೇ ಬರುತ್ತೇನೆ. ಹೀಗೆ ಹೇಳಿ ಮಾಧವ ನೀರು ತರಲು ಓಡಿದನು. ಮಾಧವ ಕಣ್ಮರೆಯಾಗುತ್ತಿದ್ದಂತೆಯೇ ರಘುನಾಥ ಎದ್ದು ನಿಂತನು. ಅವನು ತಕ್ಷಣ ಮುತ್ತಿನ ಚೀಲವನ್ನು ತೆಗೆದುಕೊಂಡು ನೇರವಾಗಿ ಅರಮನೆಯ ಕಡೆ ಓಡಿದನು. ಅರಮನೆಗೆ ತಲುಪಿದ ರಘುನಾಥ ರಾಜನ ಮುಂದೆ ನಿಂತು ಹೇಳಿದನು. ಮಹಾರಾಜರೇ, ರಾಜಕುಮಾರಿಯ ಪ್ರಾಣ ಉಳಿಸುವ ದಿವ್ಯ ಮುತ್ತನ್ನು ನಾನು ತಂದುಕೊಟ್ಟಿದ್ದೇನೆ. ನನ್ನ ಜೀವವನ್ನೇ ಪಣಕ್ಕಿಟ್ಟು ಈ ಸಾಧನೆ ಮಾಡಿದ್ದೇನೆ. ಈ ಮಾತು ಕೇಳಿದ ರಾಜ ವೀರೇಂದ್ರನ ಮುಖ ಸಂತೋಷದಿಂದ ಅರಳಿತು. ಏನು? ನಿಜವಾಗಿಯೇ? ಬೇಗ ಆ ದಿವ್ಯ ಮುತ್ತನ್ನು ನಮಗೆ ಕೊಡು. ಅಷ್ಟರಲ್ಲಿ ಪುರೋಹಿತರು ಮುಂದೆ ಬಂದು ಹೇಳಿದ್ರು. ಮಹಾರಾಜರೇ, ತಾಳಿರಿ. ಈ ಮುತ್ತನ್ನು ತಂದ ವ್ಯಕ್ತಿಯ ಕೈಯಿಂದಲೇ ರಾಜಕುಮಾರಿಗೆ ಧರಿಸಬೇಕು. ಅವನೇ ನಮ್ಮ ಜೊತೆ ಬರಲಿ. ರಾಜ, ಪುರೋಹಿತರು ಮತ್ತು ರಘುನಾಥ ಮೂವರೂ ರಾಜಕುಮಾರಿಯ ಕೋಣೆಗೆ ಹೋದರು. ರಘುನಾಥ ಮುತ್ತನ್ನು ರಾಜಕುಮಾರಿ ವೈದೇಹಿಯ ಕುತ್ತಿಗೆಗೆ ಹಾಕಿದನು. ಆದರೆ ಯಾವುದೇ ಬದಲಾವಣೆಯಾಗಲಿಲ್ಲ. ರಾಜಕುಮಾರಿ ಮೊದಲಿನಂತೆಯೇ ಪ್ರಜ್ಞಾಹೀನಳಾಗಿ ಮಲಗಿದ್ದಳು. ಗುರುಗಳೇ, ಇದೇನು? ನೀವು ಮುತ್ತು ಧರಿಸಿದ ತಕ್ಷಣ ರಾಜಕುಮಾರಿ ಗುಣವಾಗುತ್ತಾಳೆ ಎಂದಿದ್ದೀರಲ್ಲ. ಇದು ಅಸಾಧ್ಯ. ಖಂಡಿತವಾಗಿಯೂ ಏನೋ ಮೋಸ ನಡೆದಿದೆ. ಅವರು ರಘುನಾಥನ ಕಡೆ ತಿರುಗಿ ಗಂಭೀರವಾಗಿ ಕೇಳಿದರು. ನಿಜ ಹೇಳು, ಈ ಮುತ್ತನ್ನು ನಿಜವಾಗಿಯೂ ನೀನೇ ತಂದೆಯ? ಈ ಪ್ರಶ್ನೆ ಕೇಳುತ್ತಿದ್ದಂತೆಯೇ ರಘುನಾಥ ಗಾಬರಿಗೊಂಡನು. ಹೌದು, ನಾನೇ ತಂದಿದ್ದೇನೆ. ಗುಹೆಯೊಳಗೆ ಹೋಗಿ 5 ಒಗಟುಗಳಿಗೆ ಸರಿಯಾದ ಉತ್ತರ ಕೊಟ್ಟೆ. ನನ್ನ ಜೀವವನ್ನೇ ಪಣಕ್ಕಿಟ್ಟು ಈ ಮುತ್ತನ್ನು ತಂದಿದ್ದೇನೆ. ಮಹಾರಾಜರೇ, ಈ ವ್ಯಕ್ತಿಯ ಮಾತಿನ ಮೇಲೆ ನನಗೆ ಅನುಮಾನವಿದೆ. ನಿಜವಾಗಿಯೂ ಇವನೇ ಮುತ್ತನ್ನು ತಂದಿದ್ದರೆ ರಾಜಕುಮಾರಿ ಈಗಾಗಲೇ ಎಚ್ಚರವಾಗಿರಬೇಕಿತ್ತು. ಇವನು ಸುಳ್ಳು ಹೇಳ್ತಿದ್ದಾನೆ. ಸಂಪತ್ತಿನ ಆಸೆಯಿಂದ ನಕಲಿ ಕಥೆ ಹೆಣೆದಿದ್ದಾನೆ. ಈ ಮಾತು ಕೇಳಿದ ರಾಜ ವೀರೇಂದ್ರ ಕೋಪದಿಂದ ಎದ್ದು ನಿಂತನು. ನಿನಗೆ ಇಷ್ಟೊಂದು ಧೈರ್ಯವೇ? ನಮ್ಮನ್ನು ಮೋಸ ಮಾಡಲು ಯತ್ನಿಸಿದ್ದೀಯಾ? ನಮ್ಮ ದುಃಖವನ್ನು ಆಟವಾಡಿದ್ದೀಯಾ? ನಮ್ಮ ಮಗಳ ಬಗ್ಗೆ ಇರುವ ಪ್ರೀತಿಯನ್ನು ದುರುಪಯೋಗ ಮಾಡಿಕೊಂಡಿದ್ದೀಯಾ? ಇದಕ್ಕೆ ನಿನಗೆ ಮರಣದಂಡನೆ ಶಿಕ್ಷೆ ವಿಧಿಸಲಾಗುತ್ತದೆ. ರಘುನಾಥ ರಾಜನ ಪಾದಗಳಿಗೆ ಬಿದ್ದು ಅಳತೊಡಗಿದನು. ಮಹಾರಾಜರೇ, ನನ್ನನ್ನು ಕ್ಷಮಿಸಿ. ನನಗೆ ಮರಣದಂಡನೆ ಕೊಡಬೇಡಿ. ನಾನು ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳುತ್ತೇನೆ. ಈ ಮುತ್ತು ನಕಲಿಯಲ್ಲ. ನಿಜವಾಗಿ ಈ ಮುತ್ತನ್ನು ತರಲು ಹೋಗಿದ್ದು ನನ್ನ ತಮ್ಮ ಮಾಧವ. 5 ಒಗಟುಗಳಿಗೂ ಉತ್ತರ ಕೊಟ್ಟದ್ದೂ ಅವನೇ. ನಾನು ದಾರಿಯಲ್ಲಿ ಅವನನ್ನು ಮೋಸ ಮಾಡಿ ಈ ಮುತ್ತನ್ನು ಕದ್ದುಕೊಂಡು ಬಂದೆ. ಸಂಪತ್ತಿನ ಆಸೆಯಿಂದ ನನ್ನ ಕಣ್ಣು ಮುಚ್ಚಿತ್ತು. ದಯವಿಟ್ಟು ನನ್ನನ್ನು ಕ್ಷಮಿಸಿ. ರಾಜನ ಕೋಪ ಇನ್ನಷ್ಟು ಹೆಚ್ಚಾಯಿತು. ಇತ್ತ ಮಾಧವ ನೀರು ತೆಗೆದುಕೊಂಡು ಬಂದಾಗ ಅಲ್ಲಿ ರಘುನಾಥನೂ ಇರಲಿಲ್ಲ. ದಿವ್ಯ ಮುತ್ತಿನ ಚೀಲವೂ ಕಾಣಿಸಲಿಲ್ಲ. ಮಾಧವ ಆತಂಕದಿಂದ ನೇರವಾಗಿ ಅರಮನೆಗೆ ಓಡಿದನು. ಅರಮನೆಗೆ ತಲುಪಿದ ತಕ್ಷಣ ಆಶ್ಚರ್ಯದಿಂದ ಕೇಳಿದನು. ಅಣ್ಣ, ನೀವು ಇಲ್ಲಿ? ನಾನ್ ನಿಮ್ಮನ್ನು ಎಲ್ಲೆಡೆ ಹುಡುಕ್ತಿದ್ದೆ. ನಿಮ್ಮ ಆರೋಗ್ಯ ಸರಿಯಿರ್ಲಿಲ್ಲ ಅಲ್ವೇ? ಇಲ್ಲಿ ಹೇಗ್ ಬಂದಿರಿ? ಮಾಧವ, ನೀನು ನಿನ್ನ ಅಣ್ಣನನ್ನು ಹೇಗೆ ಭಾವಿಸಿದ್ದೀಯೋ ಅವನು ಹಾಗಿಲ್ಲ. ಅವನು ನಿನ್ನ ಒಳ್ಳೆಯತನವನ್ನು ದುರುಪಯೋಗ ಮಾಡಿಕೊಂಡಿದ್ದಾನೆ. ನಿನ್ನನ್ನು ಮೋಸ ಮಾಡಿ ಈ ಮುತ್ತನ್ನು ಕದ್ದುಕೊಂಡು ನಮ್ಮ ಬಳಿಗೆ ಬಂದಿದ್ದಾನೆ. ತಾನೇ ಮುತ್ತನ್ನು ತಂದೆನೆಂದು ನಮಗೆ ಸುಳ್ಳು ಹೇಳಿದ್ದಾನೆ. ಈ ಮಾತುಗಳನ್ನ ಕೇಳಿದ ಮಾಧವನ ಕಾಲಿನ ಕೆಳಗಿನ ನೆಲವೇ ಕುಸಿದಂತಾಯಿತು. ತನ್ನ ಅಣ್ಣ ಹೀಗೆ ಮಾಡ್ತಾನೆ ಎಂದು ಅವನು ಕನಸಿನಲ್ಲೂ ಊಹಿಸಿರಲಿಲ್ಲ. ಅವನಿಗೆ ಶಿಕ್ಷೆ ಖಂಡಿತವಾಗಿಯೂ ಆಗುತ್ತದೆ. ಆದರೆ ಈಗ ನಮ್ಮ ಬಳಿ ಸಮಯವಿಲ್ಲ. ಬೇಗ ಬಾ,
ಈ ದಿವ್ಯ ಮುತ್ತನ್ನು ರಾಜಕುಮಾರಿಗೆ ನೀನೇ ಧರಿಸಬೇಕು. ನಿನ್ನ ಕೈಯಿಂದ ಮಾತ್ರ ಈ ಮುತ್ತಿನ ದೈವಿಕ ಶಕ್ತಿ ಕಾರ್ಯನಿರ್ವಹಿಸುತ್ತದೆ. ಮಾಧವ ಗೌರವದಿಂದ ಮುತ್ತನ್ನು ತೆಗೆದುಕೊಂಡು ರಾಜಕುಮಾರಿ ವೈದೇಹಿಯ ಕುತ್ತಿಗೆಗೆ ಧರಿಸಿದನು. ಅದೇ ಕ್ಷಣದಲ್ಲಿ ದಿವ್ಯ ಪ್ರಕಾಶ ಕೋಣೆಯನ್ನೆಲ್ಲ ಆವರಿಸಿತು. ರಾಜಕುಮಾರಿ ನಿಧಾನವಾಗಿ ಕಣ್ಣು ತೆರೆದಳು. ಕೆಲವೇ ಕ್ಷಣಗಳಲ್ಲಿ ಅವಳು ಸಂಪೂರ್ಣ ಗುಣಮುಖಳಾಗಿ ಹಾಸಿಗೆಯಿಂದ ಎದ್ದು ಕುಳಿತಳು. ಈ ದೃಶ್ಯವನ್ನು ಕಂಡ ರಾಜ ವೀರೇಂದ್ರನ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಅವರು ಓಡಿಬಂದು ಮಾಧವನನ್ನು ಬಿಗಿಯಾಗಿ ಅಪ್ಪಿಕೊಂಡರು. ಶಬಾಷ್ ಮಾಧವ, ನೀನು ಅಸಾಧ್ಯವನ್ನು ಸಾಧ್ಯವಾಗಿಸಿದ್ದೀಯಾ. ಇಂದು ನೀನು ನಮ್ಮ ಮಗಳ ಪ್ರಾಣ ಉಳಿಸಿದ್ದೀಯಾ. ನಾವು ನೀಡಿದ ಮಾತಿನಂತೆ ನಮ್ಮ ಅರ್ಧ ರಾಜ್ಯ ಸಂಪತ್ತು ನಿನಗೇ ಸೇರಲಿದೆ. ನಿನಗೆ ಅರಮನೆ, ಚಿನ್ನದ ನಾಣ್ಯಗಳು, ವಜ್ರ ವೈಡೂರ್ಯಗಳು, ಅಮೂಲ್ಯ ಆಭರಣಗಳು ಹಾಗೂ ಅಪಾರ ಐಶ್ವರ್ಯವನ್ನು ಉಡುಗೊರೆಯಾಗಿ ನೀಡುತ್ತೇವೆ. ಇಂದು ನೀನು ನಮ್ಮ ಹೃದಯವನ್ನು ಗೆದ್ದಿದ್ದೀಯಾ. ನೀನು ಕೇವಲ ರಾಜಕುಮಾರಿಯ ಪ್ರಾಣವನ್ನಷ್ಟೇ ಅಲ್ಲ, ನನ್ನ ಪ್ರಾಣವನ್ನೂ ಉಳಿಸಿದ್ದೀಯಾ. ಏಕೆಂದರೆ ನನ್ನ ಜೀವವೇ ನನ್ನ ಮಗಳು ವೈದೇಹಿಯಲ್ಲಿದೆ. ಈಗ ನಿನ್ನ ಅಣ್ಣ ಮಾಡಿದ ಮೋಸಕ್ಕೆ ತಕ್ಕ ಶಿಕ್ಷೆಯನ್ನು ಕೊಡುತ್ತೇವೆ. ಅವನು ನಮ್ಮನ್ನು ವಂಚಿಸಲು ಯತ್ನಿಸಿದ್ದಾನೆ, ಸುಳ್ಳು ಹೇಳಿದ್ದಾನೆ. ನಿನ್ನಂತಹ ಪ್ರಾಮಾಣಿಕ ವ್ಯಕ್ತಿಯ ಹಕ್ಕನ್ನು ಕಸಿದುಕೊಳ್ಳಲು ಪ್ರಯತ್ನಿಸಿದ್ದಾನೆ. ಇಂತಹ ತಪ್ಪಿಗೆ ಅವನು ಶಿಕ್ಷೆ ಅನುಭವಿಸಲೇಬೇಕು. ಮಾಧವ ವಿನಯದಿಂದ ರಾಜನ ಮುಂದೆ ಕೈ ಮುಗಿದು ನಿಂತನು. ಮಹಾರಾಜರೇ, ನನಗೆ ಇನ್ನೊಂದು ಬೇಡಿಕೆ ಇದೆ. ಹೇಳು ಮಾಧವ, ನೀನು ಏನು ಕೇಳಿದ್ರೂ ಕೊಡುತ್ತೇನೆ. ನನ್ನ ದೊಡ್ಡ ಅಣ್ಣ ರಘುನಾಥನನ್ನು ಕ್ಷಮಿಸಿ ಮಹಾರಾಜರೇ. ದುರಾಸೆಯ ಕಾರಣದಿಂದ ಅವರು ಈ ತಪ್ಪು ಮಾಡಿದ್ದಾರೆ. ಈಗ ತಮ್ಮ ತಪ್ಪಿನ ಅರಿವು ಅವರಿಗೆ ಆಗಿರುತ್ತದೆ. ಒಮ್ಮೆ ಕ್ಷಮಿಸಿದರೆ ಇನ್ನು ಮುಂದೆ ಅವರು ಇಂತಹ ತಪ್ಪು ಮಾಡುವುದಿಲ್ಲ ಎಂಬ ನಂಬಿಕೆ ನನಗಿದೆ. ನನ್ನ ಮುಖ ನೋಡಿ ಅವರನ್ನು ಕ್ಷಮಿಸಿ. ರಾಜ ವೀರೇಂದ್ರ ಕೆಲ ಕ್ಷಣ ಯೋಚಿಸಿದರು. ಮಾಧವ, ನಿಜ ಹೇಳಬೇಕೆಂದರೆ ಅವನನ್ನು ಕ್ಷಮಿಸುವ ಮನಸ್ಸು ನಮಗಿಲ್ಲ. ಆದರೆ ಇಂದು ನಮ್ಮ ಮಗಳು ಬದುಕಿ ಉಳಿದಿದ್ದಾಳೆ. ಅದಕ್ಕೆ ಕಾರಣ ನೀನು. ನಿನ್ನ ಮಾತಿನ ಗೌರವಕ್ಕಾಗಿ ಮಾತ್ರ ಅವನನ್ನು ಕ್ಷಮಿಸುತ್ತೇವೆ. ನಿನ್ನ ಹೃದಯ ನಿಜವಾಗಿಯೂ ತುಂಬಾ ಶುದ್ಧವಾಗಿದೆ. ನೀನು ನಿಸ್ವಾರ್ಥಿ, ಪ್ರಾಮಾಣಿಕ ಮತ್ತು ಕರುಣಾಮಯ ವ್ಯಕ್ತಿ. ಇಂದು ನೀನು ಇರದಿದ್ದರೆ ನಾನು ನನ್ನ ಮಗಳನ್ನು ಶಾಶ್ವತವಾಗಿ ಕಳೆದುಕೊಳ್ಳುತ್ತಿದ್ದೆ. ಆದ್ದರಿಂದ ನಿನ್ನ ಮನವಿಯನ್ನು ನಾವು ಅಂಗೀಕರಿಸುತ್ತೇವೆ. ತುಂಬಾ ಧನ್ಯವಾದಗಳು ಮಹಾರಾಜರೇ. ಮಹಾರಾಜರಿಗೆ ಜಯವಾಗಲಿ. ರಘುನಾಥನ ಕಣ್ಣುಗಳಲ್ಲಿ ಪಶ್ಚಾತ್ತಾಪದ ಕಣ್ಣೀರು ತುಂಬಿತು. ಅವನು ತಲೆ ತಗ್ಗಿಸಿಕೊಂಡು ತನ್ನ ತಮ್ಮನ ಮುಂದೆ ಬಂದನು. ಮಾಧವ, ನಾನು ನಿನಗೆ ಮಾಡಿದ ಅನ್ಯಾಯವನ್ನು ಎಂದಿಗೂ ಮರೆಯಲಾರೆ. ದುರಾಸೆ ನನ್ನ ಕಣ್ಣು ಮುಚ್ಚಿಸಿತ್ತು. ನಿನ್ನ ಒಳ್ಳೆಯತನವನ್ನು ದುರುಪಯೋಗ ಮಾಡಿಕೊಂಡೆ. ಆದರೆ ನೀನು ನನ್ನ ತಪ್ಪಿಗೆ ಪ್ರತೀಕಾರ ತೀರಿಸದೆ ನನ್ನ ಪ್ರಾಣವನ್ನೇ ಉಳಿಸಿದೆ. ನಾನು ಮಾಡಿದ ಎಲ್ಲಾ ತಪ್ಪುಗಳಿಗೂ ನನ್ನನ್ನು ಕ್ಷಮಿಸು. ಇನ್ನು ಮುಂದೆ ನಾನು ಒಳ್ಳೆಯ ಮನುಷ್ಯನಾಗಿ ಬದುಕುತ್ತೇನೆ ಎಂದು ನಿನಗೆ ಮಾತು ಕೊಡುತ್ತೇನೆ. ಅಣ್ಣ, ತಪ್ಪು ಮಾಡುವುದು ಮನುಷ್ಯನ ಸಹಜ ಸ್ವಭಾವ. ಆದರೆ ಮಾಡಿದ ತಪ್ಪನ್ನು ಅರಿತು ತಿದ್ದಿಕೊಳ್ಳುವುದು ದೊಡ್ಡ ಗುಣ. ನನಗೆ ನಿಮ್ಮ ಮೇಲೆ ಯಾವುದೇ ದ್ವೇಷವಿಲ್ಲ. ಇಂದಿನಿಂದ ನಾವು ಮತ್ತೆ ಪ್ರೀತಿಯಿಂದ ಬದುಕೋಣ. ಇಬ್ಬರೂ ಒಬ್ಬರನ್ನೊಬ್ಬರೂ ಅಪ್ಪಿಕೊಂಡರು. ಆ ದೃಶ್ಯವನ್ನು ಕಂಡ ಅರಮನೆಯಲ್ಲಿದ್ದ ಎಲ್ಲರೂ ಸಂತೋಷದಿಂದ ಚಪ್ಪಾಳೆ ತಟ್ಟಿದರು. ಆ ದಿನದಿಂದ ರಘುನಾಥ ತನ್ನ ಅಹಂಕಾರ ಮತ್ತು ದುರಾಸೆಯನ್ನು ಬಿಟ್ಟು ತಮ್ಮನೊಂದಿಗೆ ಪ್ರೀತಿಯಿಂದ ಬದುಕತೊಡಗಿದನು. ಮಾಧವ ಮತ್ತು ಗೌರಿ ಸುಖ ಸಮೃದ್ಧಿಯಿಂದ ಜೀವನ ನಡೆಸಿದರು. ತಮ್ಮ ಐಶ್ವರ್ಯವನ್ನು ಬಡವರಿಗೆ ಸಹಾಯ ಮಾಡಲು ಬಳಸಿದರು. ರಾಜ ವೀರೇಂದ್ರ ಮತ್ತು ರಾಜಕುಮಾರಿ ವೈದೇಹಿ ಮಾಧವನನ್ನು ತಮ್ಮ ಕುಟುಂಬದ ಸದಸ್ಯನಂತೆ ಗೌರವಿಸಿದರು. ನೀತಿ: ದುರಾಸೆ ಮನುಷ್ಯನನ್ನು ಪತನದ ಕಡೆಗೆ ಕೊಂಡೊಯ್ಯುತ್ತದೆ. ಆದರೆ ಪ್ರಾಮಾಣಿಕತೆ, ನಿಸ್ವಾರ್ಥತೆ, ಕ್ಷಮೆ ಮತ್ತು ಒಳ್ಳೆಯ ಹೃದಯ ಕೊನೆಗೆ ಯಾವಾಗಲೂ ಜಯಶಾಲಿಯಾಗುತ್ತವೆ. ಈ ಕಥೆ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ಮತ್ತು ಇಂತಹ ಹೃದಯಸ್ಪರ್ಶಿ ಕನ್ನಡ ಕಥೆಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಅದ್ಭುತ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಈ ಕಥೆ 14 ವರ್ಷ ಮೇಲ್ಪಟ್ಟ ಪ್ರೇಕ್ಷಕರಿಗಾಗಿ ರೂಪಿಸಲಾಗಿದೆ. ಇಂತಹ ಜೀವನ ಪಾಠ ನೀಡುವ ಕನ್ನಡ ಕಥೆಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ.